Hello guys, welcome back to TechEd YouTube channel. Today we are going to discuss about pathway that is final year subject. Advanced Manufacturing Technology subject code is 20ME53 IT. Uh, Today we are going to discuss about passing package on which and all we have to concentrate. The first topic was ultrasonic machining. First we'll be discussing about construction, working, advantages, disadvantages and applications. First coming to the constructions, ಅಲ್ಟ್ರಾಸೋನಿಕ್ ಮಷೀನಿಂಗ್ ಅಲ್ಲಿ ಯಾವ್ಯಾವ ರೀತಿ ಕನ್ಸ್ಟ್ರಕ್ಷನ್ಸ್ ಅಂದ್ರೆ ಏನೇನ್ ಬೇಕಾಗತ್ತೆ ಸ್ಪೆಸಿಫಿಕ್ ಆಗಿ ಅಂತ ಫಸ್ಟ್ ಪವರ್ ಸಪ್ಲೈ ಬೇಕಾಗತ್ತೆ. ನೆಕ್ಸ್ಟ್ ಟ್ರಾನ್ಸ್ಡ್ಯೂಸರು, ಬೂಸ್ಟರು, ಹಾರ್ನ್ ಆರ್ ಟೂಲ್ ಹೋಲ್ಡರ್, ಟೂಲ್, ಅಬ್ರೆಸಿವ್ ಸ್ಲರಿ, ವರ್ಕ್ ಪೀಸ್. ಸೊ ಯಾವ ರೀತಿ ಇರುತ್ತೆ ಅಂತ ಅಂದ್ರೆ ಈ ರೀತಿ ಇಲ್ಲಿ ಕೂಲಿಂಗ್ ವಾಟರ್ ಇರುತ್ತೆ. ಕೂಲಿಂಗ್ ಪರ್ಪಸ್ಗೆ ಇದು ಟ್ರಾನ್ಸ್ಡ್ಯೂಸರು, ಎಕ್ಸೈಟೇಷನ್ ಕಾಯಿಲ್. ನೀವು ಈ ರೀತಿಯಾಗಿ ಡಯಾಗ್ರಾಮ್ ಬರೆದು ಬಿಟ್ಟು ಇದಕ್ಕೆ ನೀವು ಮಿನಿಮಮ್ 10 ಮಾರ್ಕ್ಸ್ ಕೇಳಿದ್ದಾರೆ ಅಂತ ಅಂದ್ರೆ ಹಾರ್ಡ್ಲಿ 5 ಮಾರ್ಕ್ಸ್ ಡಯಾಗ್ರಾಮಿಗೆ ಇದ್ದೇ ಇರುತ್ತೆ. ಸೊ ಹಾಗಾಗಿ ಡಯಾಗ್ರಾಮ್ ನ ನೀಟಾಗಿ ನೋಡ್ಕೊಂಡು ಬರೀರಿ. ನೆಕ್ಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್. ಹೈ ಫ್ರೀಕ್ವೆನ್ಸಿ ವೈಬ್ರೇಷನ್ಸ್ ಇರುತ್ತೆ. ದಟ್ ಈಸ್ ರೇಂಜಸ್ ಫ್ರಮ್ 20 to 40 ಕಿಲೋ ಹರ್ಟ್ಸ್ ಇರುತ್ತೆ. ಇಟ್ ಇಸ್ ಜನರೇಟೆಡ್ ಬೈ ದ ಟ್ರಾನ್ಸ್ಡ್ಯೂಸರ್. ನೆಕ್ಸ್ಟ್ ದೀಸ್ ವೈಬ್ರೇಷನ್ಸ್ ಆರ್ ಆಂಪ್ಲಿಫೈಡ್ ಅಂಡ್ ಟ್ರಾನ್ಸ್ಮಿಟೆಡ್ ಟು ದ ಟೂಲ್ through the horn. Next, tool vibrates vertically and transmits energy to abrasive particles in the slurry. Abrasives impact the workpiece, removing material through microchipping and erosion. Slurry continuously flows to carry away debris and provide fresh abrasives, precise and controlled material removal without heat generation. ಇದಿಷ್ಟು ಪಾಯಿಂಟ್ಸ್ ಬರಿಬೇಕಾಗುತ್ತೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಬಂದ್ಬಿಟ್ಟು ಇಟ್ ಈಸ್ ಸೂಟಬಲ್ ಫಾರ್ ಹಾರ್ಡ್ ಅಂಡ್ ಬ್ರಿಟಲ್ ಮೆಟೀರಿಯಲ್ಸ್, ನೋ ಥರ್ಮಲ್ ಡ್ಯಾಮೇಜ್ ಟು ವರ್ಕ್ ಪೀಸ್, ಇಟ್ ಪ್ರೊಡ್ಯೂಸ್ ಕಾಂಪ್ಲೆಕ್ಸ್ ಅಂಡ್ ಪ್ರಿಸೈಸ್ ಶೇಪ್ಸ್, ಗುಡ್ ಸರ್ಫೇಸ್ ಫಿನಿಶ್ ಈಸ್ ಅಚೀವ್, ಟೂಲ್ ವೇರ್ ಇಸ್ ಲೋ ಕಂಪೇರ್ಡ್ ಟು ಕನ್ವೆನ್ಷನಲ್ ಮೆಷಿನಿಂಗ್. ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ಲೋ ಮೆಟೀರಿಯಲ್ ರಿಮೂವಲ್ ರೇಟ್, ಹೈ ಎಕ್ವಿಪ್ಮೆಂಟ್ ಅಂಡ್ ಟೂಲಿಂಗ್ ಕಾಸ್ಟ್, ನಾಟ್ ಸೂಟಬಲ್ ಫಾರ್ ಸಾಫ್ಟ್ ಮೆಟೀರಿಯಲ್ಸ್, frequent maintenance of slurry system required. Applications ಬಂದ್ಬಿಟ್ಟು machining of brittle materials like glass, ceramic and quartz, drilling precise holes in hard materials, creating intricate shapes in semiconductor components, medical device manufacturing, engraving and precision machining in aerospace and automotive industries. ಸೊ ನಿಮಗೆ ಯು ಎಸ್ ಎಂ ಬಗ್ಗೆ ಕೇಳಿದ್ರೆ ಸೊ ನೀವು ನಿಮಗೆ ಕ್ವಶನ್ ಪೇಪರ್ ಅಲ್ಲಿ ಯಾವಾಗಲೂ ಅಷ್ಟೇ ಎಕ್ಸ್ಪ್ಲೇನ್ ಅಲ್ಟ್ರಾಸೋನಿಕ್ ಮಷೀನಿಂಗ್ ಅಥವಾ ಎಕ್ಸ್ಪ್ಲೇನ್ ಯು ಎಸ್ ಎಂ ಅಂತ ಡೈರೆಕ್ಟ್ ಕ್ವಶನ್ ಯಾವತ್ತಿಗೂ ಇರಲ್ಲ. ಕ್ವಶನ್ಸ್ ಅಲ್ಲಿ ಒಂದು 3 to 4 ಲೈನ್ಸ್ ಫುಲ್ ಥಿಯರಿ ಕೊಟ್ಬಿಟ್ಟು ಯು ಎಸ್ ಎಂ ಒಂದು ಅಪ್ಲಿಕೇಶನ್ ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ಅದ್ರ ಕೆಳಗಡೆ ಇಲ್ಯುಸ್ಟ್ರೇಟ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಯು ಎಸ್ ಎಂ ಅಥವಾ ಎಕ್ಸ್ಪ್ಲೇನ್ ದ ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಅಲ್ಟ್ರಾಸೋನಿಕ್ ಮಷೀನಿಂಗ್ ಈ ರೀತಿ ಕೇಳ್ತಾರೆ. ಯಾವುದೇ ಟೈಮಲ್ಲಿ ಆದ್ರೂ ಅಷ್ಟೇ ನೀವು ಕ್ವಶನ್ ಪೇಪರ್ ನ ಫಸ್ಟ್ ಕ್ಲಿಯರ್ ಆಗಿ ಕ್ವಶನ್ ನ ಓದಿದ್ದಾದ್ಮೇಲೆ ಕೆಳಗಡೆ ಏನಿರುತ್ತೆ ಲಾಸ್ಟ್ ಪಾಯಿಂಟ್ ಅಲ್ಲಿ ಕೊಟ್ಟಿರ್ತಾನೆ ಇಲ್ಲಿಸ್ಟ್ರೇಟ್ ಅಥವಾ ಎಕ್ಸ್ಪ್ಲೇನ್ ಅಂತ ಕೊಟ್ಟಿರ್ತಾನೆ. ಅಲ್ಲಿ ನೋಡ್ಬಿಟ್ಟು ಕ್ವಶನ್ ನ ಪೂರ್ತಿ ಓದಿ ಅರ್ಥ ಮಾಡ್ಕೊಂಡು ಆಮೇಲೆ ಬರೀರಿ. ಈ ರೀತಿ ಕೇಳಿದಾಗ ಫಸ್ಟ್ ಡಯಾಗ್ರಾಮ್ ಬರೀಬೇಕು, ಕನ್ಸ್ಟ್ರಕ್ಷನ್ ಬರೀಬೇಕು, ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್ ಬರೀಬೇಕು. ಅಡ್ವಾಂಟೇಜು ಡಿಸ್ಅಡ್ವಾಂಟೇಜು ಅಪ್ಲಿಕೇಶನ್ಸ್ ಮಿನಿಮಮ್ ಅಂದ್ರೆ ಯಾವ್ದಾದ್ರು ಒನ್ ಆದ್ರೂ ಬರೀರಿ ನೀವು. ಅಟ್ಲೀಸ್ಟ್ ಒಂದು ಅಪ್ಲಿಕೇಶನ್, ಒಂದು ಅಡ್ವಾಂಟೇಜ್, ಒಂದು ಡಿಸ್ಅಡ್ವಾಂಟೇಜ್, ಈ 3 ಪಾಯಿಂಟ್ಸ್ ಬರೆದ್ರೆ ನಿಮ್ಗೆ 10 ಮಾರ್ಕ್ಸ್ ಏನ್ ಕೇಳಿರ್ತಾನೆ ಫುಲ್ 10 out of 10 ಬರುತ್ತೆ. ಸೊ ಡಯಾಗ್ರಾಮ್ ಆಬ್ವಿಯಸ್ಲಿ ಜಾಸ್ತಿ ಮಾರ್ಕ್ಸ್ ಇರುತ್ತೆ. ಆದಷ್ಟುನು ನೀವು ವರ್ಕಿಂಗ್ ಪ್ರಿನ್ಸಿಪಲ್ ಕೇಳಿದಾಗ ಒಂದು ಅಡ್ವಾಂಟೇಜ್, ಒಂದು ಡಿಸ್ಅಡ್ವಾಂಟೇಜ್, ಒಂದು ಅಪ್ಲಿಕೇಶನ್ ಯಾವ್ದಾದ್ರು ಬರೀರಿ. ಬೇಕಾದ್ರೆ ನಿಮ್ಗೆ ಇಲ್ಲಿ ನಾನು ಏನ್ ತೋರಿಸ್ತಾನೆ ಇದೇ ಬರಿಬೇಕು ಅಂತೇನಿಲ್ಲ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಜನರಲ್ ಆಗಿ ಬರೆದ್ರು ಮಾರ್ಕ್ಸ್ ಸಿಗುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟಾಪಿಕ್, ಎಲೆಕ್ಟ್ರೋಕೆಮಿಕಲ್ ಮೆಷಿನಿಂಗ್. ಎಲೆಕ್ಟ್ರೋಕೆಮಿಕಲ್ ಮೆಷಿನಿಂಗ್ ಏನೇನ್ ಬೇಕು? ಫಸ್ಟ್ ಪವರ್ ಸಪ್ಲೈ, ಟೂಲು, ಒಂದು ಕ್ಯಾಥೋಡು, ಇನ್ನೊಂದು ಆನೋಡು. ಆನೋಡ್ ಬಂದ್ಬಿಟ್ಟು ವರ್ಕ್ ಪೀಸು, ಎಲೆಕ್ಟ್ರೋಲೈಟು, ನೆಕ್ಸ್ಟ್ ಪಂಪ್ ಅಂಡ್ ಫಿಲ್ಟರ್. ಸೊ ಈ ರೀತಿಯಾಗಿ ಡಯಾಗ್ರಾಮ್ ಇರುತ್ತೆ. ಫ್ಲೋ ಕಂಟ್ರೋಲ್ ವಾಲ್ವ್ ಇದೆ, ಪ್ರೆಷರ್ ರಿಲೀಫ್ ವಾಲ್ವ್ ಇದೆ, ಈ ಕಡೆ ಫ್ಲೋ ಮೀಟರ್ ಇದೆ, ಪ್ರೆಷರ್ ಗೇಜ್ ಇದೆ, ಕಾನ್ಸ್ಟಾಂಟ್ ಫೀಡ್ ಟು ದ ಟೂಲ್. ಸೊ ಇಲ್ಲಿಂದ ನಿಮ್ಗೆ ಟೂಲ್ಗೆ ಕಾನ್ಸ್ಟಾಂಟ್ ಆಗಿ ಫೀಡ್ ಮಾಡ್ತಾ ಬರ್ತಿರ್ತೀವಿ. ನೆಕ್ಸ್ಟ್ ಈ ಕಡೆ ಬಂದ್ಬಿಟ್ಟು ನೆಗೆಟಿವ್ ಇದೆ, ಈ ಕಡೆ ಪಾಸಿಟಿವ್ ಇದೆ, ಲೋ ವೋಲ್ಟೇಜ್ ಹೈ ಕರೆಂಟ್ ಪವರ್ ಸಪ್ಲೈ. ನೆಕ್ಸ್ಟ್ ಸ್ಪೆಂಟ್ ಎಲೆಕ್ಟ್ರೋಲೈಟ್ ಸೆಂಟ್ರಿಫ್ಯೂಜ್ ಸ್ಲಡ್ಜ್ ಇಲ್ಲಿ ಬರುತ್ತೆ, ಫಿಲ್ಟರ್ ಇರುತ್ತೆ, ಪಂಪ್ ಈ ರೀತಿಯಾಗಿ ಆಕ್ಟ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್ ಬಂದ್ಬಿಟ್ಟು electrochemical machining is non-traditional machining process. It removes material by anodic dissolution using an electrolyte and electrical energy. ಅಲ್ಲಿ ಯಾವ ರೀತಿಯಾಗಿ ನಿಮ್ಗೆ ಸೊಲ್ಯೂಷನ್ ಎಲೆಕ್ಟ್ರೋಲೈಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿರ್ತಾರೆ ಅಲ್ಲಿ ಡಿಸಾಲ್ವ್ ಆಗ್ತಾ ಬರ್ತಾ ಇರುತ್ತೆ. ನಿಮ್ಗೆ ಯಾವ ಮೆಟೀರಿಯಲ್ ಬೇಕು, ಯಾವ್ದು ಬೇಡದೇ ಇರೋ ಪಾರ್ಟ್ ಇರುತ್ತೆ ಅದು ನೀಟಾಗಿ ರಿಮೂವ್ ಆಗ್ತಾ ಬರ್ತಾ ಇರುತ್ತೆ. ಇಟ್ ಈಸ್ ಸೂಟಬಲ್ ಫಾರ್ ಹಾರ್ಡ್ ಅಂಡ್ ಡಿಫಿಕಲ್ಟ್ ಟು ಮೆಷಿನ್ ಮೆಟೀರಿಯಲ್. ಸೊ ತುಂಬಾ ಕಾಂಪ್ಲೆಕ್ಸ್ ಅಥವಾ ಆ ತರದ್ದೆಲ್ಲ ಮಾಡಕ್ಕಾಗಲ್ಲ, ತುಂಬಾ ಸಿಂಪಲ್ ಇರುವಂತದನ್ನ ಮಾಡಬಹುದು. Electrolyte flows through the gap, removing metal ions from the anode. Metal dissolves from the workpiece due to anodic dissolution. Tool does not wear as no direct contact occurs.
ನೆಕ್ಸ್ಟ್ ಇದ್ರ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಇಟ್ ಕ್ಯಾನ್ ಮೆಷಿನ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಮೆಟೀರಿಯಲ್ಸ್, ನೋ ಟೂಲ್ ವೇರ್ ಅಂಡ್ ಹೈ ಸರ್ಫೇಸ್ ಫಿನಿಶ್, ಕಾಂಪ್ಲೆಕ್ಸ್ ಶೇಪ್ಸ್ ಕ್ಯಾನ್ ಬಿ ಮೆಷಿನ್ಡ್ ಈಸಿಲಿ, ನೋ ಥರ್ಮಲ್ ಆರ್ ಮೆಕ್ಯಾನಿಕಲ್ ಸ್ಟ್ರೆಸ್. ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಹೈ ಇನಿಷಿಯಲ್ ಕಾಸ್ಟ್ ಅಂಡ್ ಕಾಂಪ್ಲೆಕ್ಸ್ ಸೆಟಪ್, ಎಲೆಕ್ಟ್ರೋಲೈಟ್ ಡಿಸ್ಪೋಸಲ್ ಅಂಡ್ ಹ್ಯಾಂಡ್ಲಿಂಗ್ ಇಶ್ಯೂಸ್, ಲಿಮಿಟೆಡ್ ಟು ಎಲೆಕ್ಟ್ರಿಕಲಿ ಕಂಡಕ್ಟಿವ್ ಮೆಟೀರಿಯಲ್ಸ್, ಟಾಲರೆನ್ಸ್ ಅಫೆಕ್ಟೆಡ್ ಬೈ ಎಲೆಕ್ಟ್ರೋಲೈಟ್ ಫ್ಲೋ ಅಂಡ್ ಟೆಂಪರೇಚರ್. ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಏರೋಸ್ಪೇಸ್, ಟರ್ಬೈನ್ ಬ್ಲೇಡ್ ಮೆಷಿನಿಂಗ್, ಮೆಡಿಕಲ್ ಅಲ್ಲಿ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಗೆ ಯೂಸ್ ಮಾಡ್ತಾರೆ, ಆಟೋಮೋಟಿವ್ ಅಲ್ಲಿ ಇಂಜಿನ್ ಕಾಂಪೋನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ಲಿಕ್ಕೆ, ಡೈ ಮೇಕಿಂಗ್ ಅಲ್ಲಿ ಇಂಟ್ರಿಕೇಟ್ ಅಂಡ್ ಡೈ ಮೋಲ್ಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಎಲೆಕ್ಟ್ರಾನ್ ಡಿಸ್ಚಾರ್ಜ್ ಮಷೀನಿಂಗ್ ಇಡಿಎಂ. ಸೊ ಇದಕ್ಕೆ ಏನೇನ್ ಬೇಕು ಅಂದ್ರೆ ಫಸ್ಟ್ ಪವರ್ ಸಪ್ಲೈ ಬೇಕು, ಟೂಲ್ ಎಲೆಕ್ಟ್ರೋಡು, ವರ್ಕ್ ಪೀಸು, ಡೈ ಎಲೆಕ್ಟ್ರಿಕ್ ಫ್ಲೂಯಿಡ್, ಸರ್ವೋ ಸಿಸ್ಟಮ್, ಸ್ಪಾರ್ಕ್ ಕ್ಯಾಪ್. ಈ ರೀತಿಯಾಗಿ ನಿಮ್ಗೆ ಡಯಾಗ್ರಾಮ್ ಇರುತ್ತೆ. ಇದು ರೊಟೇಟಿಂಗ್ ಯೂನಿಟ್, ಸ್ಟೆಪ್ಪರ್ ಮೋಟಾರ್, ಜೆಟ್ ಸ್ಟೇಜು, ಪಿಜೆಡ್ ಟೂಲು, ಡೈ ಎಲೆಕ್ಟ್ರಿಕ್ ಮೀಡಿಯಮ್, ಪವರ್ ಸಪ್ಲೈ ಟ್ಯಾಂಕು, ವರ್ಕ್ ಪೀಸ್ ಹೋಲ್ಡರು, XY ಸ್ಟೇಜು, ಮಷೀನಿಂಗ್ ಝೋನು. ಟೆಂಪರೇಚರ್ ಬಂದ್ಬಿಟ್ಟು 10,000 ಡಿಗ್ರಿ ಸೆಲ್ಸಿಯಸ್ ವರೆಗೂ ಮೇಂಟೈನ್ ಆಗುತ್ತೆ. ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್ ಬಂದ್ಬಿಟ್ಟು it is primarily used for hard metals and complex geometries that are difficult to machine with traditional methods. Voltage is applied first, voltage supply ಕೊಡ್ತೀವಿ, ಅದಾದ್ಮೇಲೆ ಡೈಎಲೆಕ್ಟ್ರಿಕ್ ಫ್ಲೂಯಿಡ್ ಬ್ರೇಕ್ಸ್ ಡೌನ್ ಅಂಡ್ ಅಲೋಸ್ ಎ ಸ್ಪಾರ್ಕ್ ಟು ಫಾರ್ಮ್. ಸೊ ಅಲ್ಲಿ ಒಂದ್ಸಲ ಪವರ್ ಸಪ್ಲೈ ಕೊಟ್ಟ ಮೇಲೆ ವೋಲ್ಟೇಜ್ ವೇರಿ ಆಗ್ತಾ ಇರುತ್ತಲ್ವ, ಆ ಟೈಮಲ್ಲಿ ಡೈಎಲೆಕ್ಟ್ರಿಕ್ ಫ್ಲೂಯಿಡ್ ಬ್ರೇಕ್ ಆಗುತ್ತೆ, ಅವಾಗ ಅಲ್ಲಿ ಸ್ಪಾರ್ಕ್ ಕ್ರಿಯೇಟ್ ಆಗುತ್ತೆ. ಆ ಸ್ಪಾರ್ಕ್ ಇಂದ ಮೆಟೀರಿಯಲ್ ಒಂದೊಂದೇ ಸ್ಲೋ ಬೈ ಲೆವೆಲ್ ಮೆಲ್ಟ್ ಆಗ್ತಾ ಬರ್ತಾ ಇರುತ್ತೆ. ಫ್ಲೂಯಿಡ್ ಫ್ಲಶಸ್ ಅವೇ ಮೋಲ್ಟನ್ ಪಾರ್ಟಿಕಲ್ಸ್. ರಿಪೀಟೆಡ್ ಡಿಸ್ಚಾರ್ಜ್ ರಿಮೂವ್ಸ್ ಮೆಟೀರಿಯಲ್ ಅಂಡ್ ಶೇಪ್ ದ ವರ್ಕ್ ಪೀಸ್. ನೆಕ್ಸ್ಟ್ ಬಂದ್ಬಿಟ್ಟು ಅಡ್ವಾಂಟೇಜಸ್. ಇಟ್ ಕ್ಯಾನ್ ಮೆಷಿನ್ ಹಾರ್ಡ್ ಮೆಟೀರಿಯಲ್ಸ್, ನೋ ಮೆಕ್ಯಾನಿಕಲ್ ಸ್ಟ್ರೆಸ್, ಹೈ ಪ್ರಿಸಿಷನ್, capable of complex shapes, no post heat treatment required. Disadvantages ಬಂದ್ಬಿಟ್ಟು only for conductive materials, slow material removal, high power use, tool wear, dielectric fluid handling issues. Applications ಬಂದ್ಬಿಟ್ಟು aerospace and automotive components, mold and die manufacturing, micro machining, engraving and intricate parts, complex shapes and fine features. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಲೇಸರ್ ಬೀಮ್ ಮಷೀನಿಂಗ್. ಕನ್ಸ್ಟ್ರಕ್ಷನ್ಗೆ ಲೇಸರ್ ಸೋರ್ಸ್ ಬೇಕಾಗತ್ತೆ, ಮಿರರ್, ಫೋಕಸಿಂಗ್ ಲೆನ್ಸು, CNC ಟೇಬಲ್, ಅಸಿಸ್ಟ್ ಗ್ಯಾಸ್ ನಾಸಲ್. ಇದು ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಸೊ ಇದು ಬಂದ್ಬಿಟ್ಟು ಕೂಲೆಂಟ್, ಎರಡು ಸೈಡು ಕೂಲೆಂಟ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್ ರೂಬಿ ರಾಡ್ ಇರುತ್ತೆ ಈ ಕಡೆಯಿಂದ ಪಾಸಿಟಿವ್ ಒಂದ್ ಕಡೆ, ನೆಗೆಟಿವ್ ಒಂದ್ ಕಡೆ AC ಪವರ್ ಸಪ್ಲೈ ಕೊಡ್ತಾ ಇರ್ತೀವಿ. ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಲೆನ್ಸ್ ಇರುತ್ತೆ, ಇಲ್ಲಿ ಮೇಲ್ಗಡೆಯಿಂದ ಪ್ರೊಜೆಕ್ಟ್ ಆಗ್ತಾ ಇರುತ್ತೆ ಲೇಸರ್ ಲೈಟು. ಇಲ್ಲಿ ಟೂಲ್ ಹೋಲ್ಡರ್ ಇರುತ್ತೆ, ಇದು ಬಂದ್ಬಿಟ್ಟು ವರ್ಕ್ ಪೀಸು, ವರ್ಕ್ ಪೀಸ್ ಹೋಲ್ಡರ್ ಟೇಬಲ್. ಇದು ಬಂದ್ಬಿಟ್ಟು ವರ್ಕ್ ಪೀಸ್ ಇರುತ್ತೆ, ಇವು ಫಿಕ್ಸ್ ಆಗಿರುತ್ತೆ. ಸೊ ಎಲ್ಲಿ ನಿಮ್ಗೆ ರಿಮೂವ್ ಮಾಡ್ಬೇಕು ಅಂತ ಇರುತ್ತೆ ಅಲ್ಲಿಂದ ಮೇಲ್ಗಡೆಯಿಂದ ಲೇಸರ್ ರಿಜೆಕ್ಟ್ ಲೆನ್ಸ್ ಮುಖಾಂತರ ಬಂದ್ಬಿಟ್ಟು ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ಮೆಟೀರಿಯಲ್ ರಿಮೂವ್ ಆಗ್ತಾ ಇರುತ್ತೆ. ಇದಕ್ಕೆ ಸಟನ್ ಫೋಕಲ್ ಲೆಂತ್ ನ ಅಡ್ಜಸ್ಟ್ ಮಾಡ್ಬಿಟ್ಟು ನಾವು ರಿಮೂವ್ ಮಾಡ್ತಾ ಇರ್ತೀವಿ ಮೆಟೀರಿಯಲ್ ನ. ವರ್ಕಿಂಗ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ಇಟ್ ಯೂಸಸ್ ಹೈ ಎನರ್ಜಿ ಲೇಸರ್ ಬೀಮ್ ಟು ರಿಮೂವ್ ಮೆಟೀರಿಯಲ್ ಫ್ರಮ್ ಎ ವರ್ಕ್ ಪೀಸ್. ಇಟ್ ಈಸ್ ಮೇನ್ಲಿ ಯೂಸ್ಡ್ ಫಾರ್ ಕಟ್ಟಿಂಗ್, ಡ್ರಿಲ್ಲಿಂಗ್ ಅಂಡ್ ಎನ್ಗ್ರೇವಿಂಗ್ ಹಾರ್ಡ್ ಮೆಟೀರಿಯಲ್. ಇಟ್ ಈಸ್ ಎ ಪ್ರಿಸೈಸ್ ಅಂಡ್ ನಾನ್ ಕಾಂಟ್ಯಾಕ್ಟ್ machining process. The laser generates a high energy beam of light. This beam is focused onto the workpiece surface using a lens. The focused energy increases the temperature rapidly. The material melts and vaporizes at focal point. Assist gases may help in removing debris and cooling the area. ಇದಕ್ಕೆ ಅಡ್ವಾಂಟೇಜಸ್ ಬಂದ್ಬಿಟ್ಟು ನೋ ಫಿಸಿಕಲ್ ಕಾಂಟ್ಯಾಕ್ಟ್ ವಿತ್ ಅವರ್ ಪಿಚ್, ಯಾವುದೇ ರೀತಿ ಫಿಸಿಕಲ್ ಕಾಂಟ್ಯಾಕ್ಟ್ ಇರಲ್ಲ. ಸೂಟಬಲ್ ಫಾರ್ ಹಾರ್ಡ್ ಅಂಡ್ ಬ್ರಿಟಲ್ ಮೆಟೀರಿಯಲ್ಸ್, ಹೈ ಪ್ರಿಸಿಷನ್ ಅಂಡ್ ಅಕ್ಯುರಸಿ, ಮಿನಿಮಲ್ ಹೀಟ್ ಅಫೆಕ್ಟೆಡ್ ಝೋನ್, ಕೇಪಬಲ್ ಆಫ್ ಮೆಷಿನಿಂಗ್ ಇಂಟ್ರಿಕೇಟ್ ಅಂಡ್ ಮೈಕ್ರೋ ಡೀಟೇಲ್ಸ್. ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ಹೈ ಇನಿಷಿಯಲ್ ಕಾಸ್ಟ್ ಆಫ್ ಎಕ್ವಿಪ್ಮೆಂಟ್, ಲೋ ಮೆಟೀರಿಯಲ್ ರಿಮೂವಲ್ ರೇಟ್ ಕಂಪೇರ್ಡ್ ಟು ಕನ್ವೆನ್ಷನಲ್ ಮೆಥಡ್ಸ್, ರಿಕ್ವೈರ್ ಸ್ಕಿಲ್ಡ್ ಆಪರೇಟರ್ಸ್, ಲಿಮಿಟೆಡ್ ಡೆಪ್ತ್ ಆಫ್ ಕಟ್. ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಏರೋಸ್ಪೇಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಡ್ರಿಲ್ಲಿಂಗ್ ಹೋಲ್ಸ್ ಇನ್ ಟರ್ಬೈನ್ ಪ್ಲೇಟ್ಸ್ ಯೂಸ್ ಮಾಡ್ತಾರೆ. ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮೈಕ್ರೋ ಮೆಷಿನಿಂಗ್ ಫಾರ್ PCBs. ಆಮೇಲೆ ಮೆಡಿಕಲ್ ಅಲ್ಲಿ ಪ್ರಿಸಿಷನ್ ಕಟಿಂಗ್ ಆಫ್ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಯೂಸ್ ಮಾಡ್ತಾರೆ. ಆಟೋಮೋಟಿವ್ ಅಲ್ಲಿ ಎನ್ಗ್ರೇವಿಂಗ್ ಅಂಡ್ ಟ್ರಿಮಿಂಗ್ ಆಪರೇಷನ್ಸ್ಗೆ. ನೆಕ್ಸ್ಟ್ ಟೂಲ್ ಅಂಡ್ ಡೈ ಮೇಕಿಂಗ್ ಅಲ್ಲಿ ಕಟಿಂಗ್ ಅಂಡ್ ಶೇಪಿಂಗ್ ಆಫ್ ಡೈಸ್. ನೆಕ್ಸ್ಟ್ ಕಾನ್ಸೆಪ್ಟ್ ಇಸ್ ಎಲೆಕ್ಟ್ರಾನ್ ಬೀಮ್ ಮಷೀನಿಂಗ್ EBM. ಸೊ ಇದಕ್ಕೆ ಏನೇನ್ ಬೇಕು ಅಂದ್ರೆ ಎಲೆಕ್ಟ್ರಾನ್ ಗನ್ ಬೇಕು, ನೆಕ್ಸ್ಟ್ ಫೋಕಸಿಂಗ್ ಸಿಸ್ಟಮ್, ಡಿಫ್ಲೆಕ್ಷನ್ ಕಾಯಿಲ್, ವ್ಯಾಕ್ಯೂಮ್ ಚೇಂಬರ್, ವರ್ಕ್ ಪೀಸ್ ಟೇಬಲ್. ಸೊ ಡಯಾಗ್ರಾಮ್ ಬಂದ್ಬಿಟ್ಟು ಈ ರೀತಿ ಇರುತ್ತೆ. ಫುಲ್ ಇದು ವ್ಯಾಕ್ಯೂಮ್ ಚೇಂಬರ್ ಇರುತ್ತೆ, ಇಲ್ಲಿ ಎಲೆಕ್ಟ್ರಾನ್ ಗನ್ ಇಟ್ಟಿರ್ತೀವಿ, ಇಲ್ಲಿ ಗ್ರಿಡ್ ಕಪ್ ಇಟ್ಟಿರ್ತೀವಿ. ಇದು ಗ್ರಿಡ್ ಅಲ್ಲಿ ಟಂಗ್ಸ್ಟನ್ ಫಿಲಮೆಂಟ್ ಇರುತ್ತೆ, ಈ ಎರಡು ಆನೋಡು, ಇಲ್ಲಿ DC ಪವರ್ ಸಪ್ಲೈ, ಇದು ಬಂದ್ಬಿಟ್ಟು ಡಯಾಫ್ರಾಮು, ಫೋಕಸಿಂಗ್ ಲೆನ್ಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್. ಸೊ ಇಲ್ಲಿಂದ ಏನ್ ಬಂದು ಈ ರೀತಿ ಎಜೆಕ್ಟ್ ಆಗಿ ಬರ್ತಾ ಇರುತ್ತೆ. ಇಲ್ಲಿ ಡಿಫ್ಲೆಕ್ಟರ್ ಕಾಯಿಲ್ ಇರುತ್ತೆ, ಎಲೆಕ್ಟ್ರಾನ್ ಸ್ಟ್ರೀಮ್ ಇರುತ್ತೆ, ವರ್ಕ್ ಪೀಸ್ ಇರುತ್ತೆ. ಟೇಬಲ್ ಬಂದ್ಬಿಟ್ಟು ಈ ರೀತಿ ಎಕ್ಸ್ ಆಕ್ಸಿಸ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಲೀನಿಯರ್ ಇಂಟರ್ಪೋಲೇಷನ್ ಅಂದ್ರೆ ಲೀನಿಯರ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ. ಇದಕ್ಕೆ ಬಂದ್ಬಿಟ್ಟು ನಾವು ಗ್ರೌಂಡಿಂಗ್ ಕೊಟ್ಟಿರ್ತೀವಿ. ನೆಕ್ಸ್ಟ್ ವರ್ಕಿಂಗ್ ಪ್ರಿನ್ಸಿಪಲ್.
It is used for precise cutting and micro machining of metals and non-metals. Electrons are emitted from a heated cathode in vacuum. ಮೇಲ್ಗಡೆಯಿಂದ ಎಮಿಟ್ ಆಗಿ ಬರ್ತಾ ಇರುತ್ತೆ. ಆಕ್ಸಲರೇಟೆಡ್ ಬೈ ಹೈ ವೋಲ್ಟೇಜ್ ಅಪ್ ಟು 200 ಕಿಲೋವೋಲ್ಟ್ ಅಲ್ಲಿವರೆಗೂ ಇದು ಮಾಡ್ತಾ ಇರುತ್ತೆ. Beam is focused using magnetic or electrostatic lenses directed by deflection coils to the work surface. The kinetic energy of the beam converts to heat or vaporizing the materials. Advantages ಬಂದ್ಬಿಟ್ಟು high precision and accuracy, no mechanical contact, suitable for very hard and brittle materials, minimal heat affected zone. Disadvantages ಬಂದ್ಬಿಟ್ಟು high equipment cost, requires vacuum environment limited to conductive materials, low material removal rate. Applications ಬಂದ್ಬಿಟ್ಟು micro drilling in aerospace and electronic industries, machining of fuel injector nozzles, cutting of thin sheets, fabrication of medical implants, tool and die manufacturing. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದ್ಬಿಟ್ಟು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ವರ್ಸಸ್ ಕನ್ವೆನ್ಷನಲ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನಿಮ್ಗೆ ರೈಟ್ ದ ಡಿಫ್ರೆನ್ಸ್ ಬಿಟ್ವೀನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಕನ್ವೆನ್ಷನಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೇಳ್ಬೋದು. ಸೊ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದ್ರೆ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ನ ನೀವು ಒಂದ್ ರೀತಿಯಲ್ಲಿ 3D ಪ್ರಿಂಟಿಂಗ್ ಅಂತಾನು ಹೇಳ್ಬೋದು. ನೆಕ್ಸ್ಟ್ ಕನ್ವೆನ್ಷನಲ್ ಮ್ಯಾನುಫ್ಯಾಕ್ಚರಿಂಗ್ ಅಂತ ಅಂದ್ರೆ ಅದನ್ನ ನೀವು ಟ್ರೆಡಿಷನಲ್ ಮೆಷಿನಿಂಗ್ ಪ್ರೋಸೆಸ್ ಅಂತಾನು ಹೇಳ್ಬೋದು, ಇನ್ನೊಂದು ನೇಮ್. ಸೊ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಗೆ ಫಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಡೆಫಿನೇಷನ್ ಬರೀಬೇಕಾಗುತ್ತೆ. A process of creating objects by adding material layer by layer, commonly known as 3D printing. At a traditional hangala. Traditional process such as milling, turning, casting, and forging, which involves removing material or shaping it through force or heat. ಯಾರಾದ್ರೂ ಫೋರ್ಸ್ ಹಾಕ್ಬೇಕಾಗುತ್ತೆ, ಇಲ್ಲ ಹೀಟ್ ಸಪ್ಲೈ ಮಾಡ್ಬೇಕಾಗುತ್ತೆ, ಅಲ್ಲಿಂದಾನೇ ನೀವು ಮೆಟೀರಿಯಲ್ ನ ರಿಮೂವ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಇಟ್ ಸ್ಟಾರ್ಟ್ಸ್ ಫ್ರಮ್ ಎ ಡಿಜಿಟಲ್ ಮಾಡೆಲ್ ಅಂಡ್ ಬಿಲ್ಡ್ಸ್ ದ ಪಾರ್ಟ್ ಲೇಯರ್ ಬೈ ಲೇಯರ್. ನೆಕ್ಸ್ಟ್ ಈ ಕಡೆ ಸ್ಟಾರ್ಟ್ಸ್ ಫ್ರಮ್ ಎ ಬ್ಲಾಕ್ ಆಫ್ ಮೆಟೀರಿಯಲ್ ಅಂಡ್ ರಿಮೂವ್ಸ್ ಆರ್ ಶೇಪ್ಸ್ ಇಟ್ ಟು ಫಾರ್ಮ್ ದ ಫೈನಲ್ ಪ್ರಾಡಕ್ಟ್. ಸೊ ಇಲ್ಲಿ ಫಸ್ಟ್ ಬ್ಲಾಕ್ ಮೆಟೀರಿಯಲ್ ಇರುತ್ತೆ, ಆಮೇಲೆ ನೀಟಾಗಿ ಲೇಯರ್ ಬೈ ಲೇಯರ್ ತೆಗಿತಾ ಹೋಗ್ತೀವಿ, ಯಾರು ಬೇಕೋ ಆ ಪಾರ್ಟ್ ನ ರಿಮೂವ್ ಮಾಡ್ತೀವಿ. ಆದ್ರೆ ಇಲ್ಲ ಹಂಗಲ್ಲ, ಇಲ್ಲಿ ಬಂದ್ಬಿಟ್ಟು ಬಿಲ್ಡ್ ಮಾಡ್ತೀವಿ, ಹೆಂಗೆ ಲೇಯರ್ ಬೈ ಲೇಯರ್ ನಾವು ಆಡ್ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂತೀವಿ. ಸೊ ಅಂದ್ರೆ ಲೇಯರ್ ಬೈ ಲೇಯರ್ ನಾವು ಆಡ್ ಮಾಡ್ತಾ ಹೋಗೋದಕ್ಕೆ ಅಡಿಟಿವ್ ಅಂತೀವಿ. ನೆಕ್ಸ್ಟ್ ಪಾಯಿಂಟ್, ಮಿನಿಮಲ್ ವೇಸ್ಟ್ ಆಸ್ ಮೆಟೀರಿಯಲ್ ಈಸ್ ಡೈರೆಕ್ಟೆಡ್ ಓನ್ಲಿ ವೇರ್ ನೀಡೆಡ್. ನೆಕ್ಸ್ಟ್ ಹೈ ಮೆಟೀರಿಯಲ್ ವೇಸ್ಟ್ ಡ್ಯೂ ಟು ಸಬ್ಟ್ರಾಕ್ಟಿವ್ ಪ್ರಾಸೆಸ್. ಇಲ್ಲಿ ತುಂಬಾ ಹೈ ಮೆಟೀರಿಯಲ್ ವೇಸ್ಟ್ ಆಗ್ತದೆ, ಯಾಕಂದ್ರೆ ನಾವು ನೀಟಾಗಿ ಎಲ್ಲ ತೆಗಿತಾ ಬರ್ಬೇಕಲ್ವಾ, ಅದಕ್ಕೆ. ಅಡ್ವಾಂಟೇಜಸ್ ಇನ್ಕ್ಲೂಡ್ ಡಿಸೈನ್ ಫ್ಲೆಕ್ಸಿಬಿಲಿಟಿ, ರೇಪಿಡ್ ಪ್ರೊಟೋಟೈಪಿಂಗ್ ಅಂಡ್ ರೆಡ್ಯೂಸ್ಡ್ ವೇಸ್ಟ್ ಆಲ್ಸೋ. ಈ ಕಡೆ ಬಂದ್ಬಿಟ್ಟು ಅಡ್ವಾಂಟೇಜಸ್ ಇನ್ಕ್ಲೂಡ್ ಹೈ ಸ್ಟ್ರೆಂತ್ ಪಾರ್ಟ್ಸ್, ಎಕನಾಮಿಕಲ್ ಫಾರ್ ಮಾಸ್ ಪ್ರೊಡಕ್ಷನ್, ಮೆಚ್ಯೂರ್ ಅಂಡ್ ವೈಡ್ಲಿ ಅಡಾಪ್ಟೆಡ್. ನೆಕ್ಸ್ಟ್ ಡಿಸ್ಅಡ್ವಾಂಟೇಜಸ್ ಇನ್ಕ್ಲೂಡ್ ಸ್ಲೋವರ್ ಪ್ರೊಡಕ್ಷನ್ ಸ್ಪೀಡ್, ಲಿಮಿಟೆಡ್ ಮೆಟೀರಿಯಲ್ ಸ್ಟ್ರೆಂತ್, ಹೈ ಇನಿಷಿಯಲ್ ಎಕ್ವಿಪ್ಮೆಂಟ್ ಕಾಸ್ಟ್. ಈ ಕಡೆ ಡಿಸ್ಅಡ್ವಾಂಟೇಜಸ್ ಇನ್ಕ್ಲೂಡ್ ಹೈ ಮೆಟೀರಿಯಲ್ ವೇಸ್ಟ್, ಲೆಸ್ ಡಿಸೈನ್ ಫ್ರೀಡಮ್, ಎಕ್ಸ್ಪೆನ್ಸಿವ್ ಟೂಲಿಂಗ್ ಫಾರ್ ಲೋ ವಾಲ್ಯೂಮ್ಸ್. ಅಪ್ಲಿಕೇಶನ್ಸ್ ಒಂದೊಂದು ಪಾಯಿಂಟ್ ಬರೀಬೇಕಾಗುತ್ತೆ. ಯೂಸ್ಡ್ ಇನ್ ಏರೋಸ್ಪೇಸ್, ಮೆಡಿಕಲ್ ಇಂಪ್ಲಾಂಟ್ಸ್, ಆಟೋಮೋಟಿವ್, ಪ್ರೊಟೋಟೈಪಿಂಗ್, ಆರ್ಕಿಟೆಕ್ಚರ್ ಅಂತ. ಈ ಕಡೆ ಯೂಸ್ಡ್ ಇನ್ ಆಟೋಮೋಟಿವ್ ಪ್ರೊಡಕ್ಷನ್, ಕನ್ಸ್ಟ್ರಕ್ಷನ್ ಎಕ್ವಿಪ್ಮೆಂಟ್, ಹೆವಿ ಮೆಷಿನರಿ, ಕನ್ಸ್ಯೂಮರ್ ಗೂಡ್ಸ್. ಈ ತರ ಇಷ್ಟು ಬರೀಬೇಕಾಗತ್ತೆ. ನೆಕ್ಸ್ಟ್ 8 ಜನರಿಕ್ ಸ್ಟೆಪ್ಸ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಜನರಲ್ ಆಗಿ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲಿ 8 ಸ್ಟೆಪ್ಸ್ ಇದೆ. ಆ 8 ಸ್ಟೆಪ್ಸ್ ನ ನೀವು ಎಕ್ಸ್ಪ್ಲೈನ್ 8 ಜನರಿಕ್ ಸ್ಟೆಪ್ಸ್ ಇನ್ ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಅಂದ್ರೆ ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಬರೀಬೇಕಾಗುತ್ತೆ. ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಕ್ಯಾಡ್ ಮಾಡಲಿಂಗ್. ಸೊ ಸ್ಟೆಪ್ 1 ಕ್ಯಾಡ್ ಮಾಡಲಿಂಗ್ ಅಲ್ಲಿ ಏನ್ ಹೇಳುತ್ತೆ, ಡಿಸೈನ್ ದ ಪಾರ್ಟ್ ಯೂಸಿಂಗ್ ಕಂಪ್ಯೂಟರ್ ಏಡೆಡ್ ಡಿಸೈನ್ ಸಾಫ್ಟ್ವೇರ್. ಸೊ ಕ್ಯಾಡ್ ಸಾಫ್ಟ್ವೇರ್ ಯೂಸ್ ಮಾಡ್ಕೊಂಡು ಡಿಸೈನ್ ಮಾಡ್ತೀವಿ. ನೆಕ್ಸ್ಟ್ ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ವೇರ್ ದ 3D ಜಾಮೆಟ್ರಿ ಆಫ್ ದ ಪ್ರಾಡಕ್ಟ್ ಆಬ್ಜೆಕ್ಟ್ ಇಸ್ ಕ್ರಿಯೇಟೆಡ್. ಸೊ ನಾವು 3D ಅಲ್ಲಿ ನಮ್ಗೆ ಏನ್ ಬೇಕು ಅನ್ನೋದನ್ನ ನಾವು ಫಸ್ಟ್ ಕ್ಯಾಡ್ ಅಲ್ಲಿ ಡಿಸೈನ್ ಮಾಡ್ತೀವಿ. ಸ್ಟೆಪ್ 2 ಬಂದ್ಬಿಟ್ಟು ಕನ್ವರ್ಷನ್ ಟು STL ಫಾರ್ಮ್ಯಾಟ್, ಸ್ಟೀರಿಯೋ ಲಿಥೋಗ್ರಫಿ. ಈ ಒಂದು ಫಾರ್ಮ್ಯಾಟ್ ಗೆ ಕ್ಯಾಡ್ ಫೈಲ್ ಅಲ್ಲಿ ಏನ್ ನೀವು ಡಯಾಗ್ರಾಮ್ ಜನರೇಟ್ ಮಾಡಿರ್ತೀರಾ ಅದನ್ನ STL ಫಾರ್ಮ್ಯಾಟ್ ಗೆ ಸೇವ್ ಮಾಡ್ಕೋತೀರಾ, ವಿಚ್ ಅಪ್ರಾಕ್ಸಿಮೇಟ್ಸ್ ದ ಶೇಪ್ ಯೂಸಿಂಗ್ ಟ್ರಯಾಂಗಲ್ಸ್ ಅಂಡ್ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್ ಫಾರ್ 3D ಪ್ರಿಂಟಿಂಗ್. ಆ ಒಂದು ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಮಾತ್ರ 3D ಪ್ರಿಂಟಿಂಗ್ ಅಲ್ಲಿ ಹಾಕಕ್ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ 3 ಬಂದ್ಬಿಟ್ಟು ಫೈಲ್ ಟ್ರಾನ್ಸ್ಫರ್ ಟು ಅಡಿಟಿವ್ ಮ್ಯಾನುಫ್ಯಾಕ್ಚರಿಂಗ್ ಮಷೀನ್. ಸೊ ಏನ್ 3D ಪ್ರಿಂಟ್ ಹಾಕ್ತಾ ಇದ್ರೆ ಆ ಮೆಷಿನ್ ಗೆ ನೀವು ಫೈಲ್ ನ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ 4 ಬಂದ್ಬಿಟ್ಟು ಮೆಷಿನ್ ಸೆಟಪ್. Prepare the advanced manufacturing machine by loading the material, configuring build parameters and setting up the build platform. Next step 5 ಬಂದು build. ಸೊ ಬಿಲ್ಡ್ ಅಂತ ಅಂದ್ರೆ ಅದು ಮಿಷಿನ್ ಲೇಯರ್ ಬೈ ಲೇಯರ್ ಆಬ್ಜೆಕ್ಟ್ ನ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿರುತ್ತೆ. ನೆಕ್ಸ್ಟ್ ಸ್ಟೆಪ್ 6 ಬಂದ್ಬಿಟ್ಟು ರಿಮೂವಲ್. ಆಫ್ಟರ್ ದ ಬಿಲ್ಡ್ ಇಸ್ ಕಂಪ್ಲೀಟ್ ದ ಆಬ್ಜೆಕ್ಟ್ ಇಸ್ ರಿಮೂವ್ ಫ್ರಮ್ ದ ಬಿಲ್ಡ್ ಪ್ಲಾಟ್ಫಾರ್ಮ್. ಸೊ ಅಲ್ಲಿ ಏನ್ ಬಿಲ್ಡ್ ಪ್ಲಾಟ್ಫಾರ್ಮ್ ಅಲ್ಲಿ ಕೊಟ್ಟಿರೋ ಅದನ್ನ ನೀಟಾಗಿ ತೆಗಿಬೇಕಾಗತ್ತೆ. ನೆಕ್ಸ್ಟ್ 7th ಬಂದ್ಬಿಟ್ಟು ಪೋಸ್ಟ್ ಪ್ರೊಸೆಸಿಂಗ್. ಪರ್ಫಾರ್ಮ್ ನೆಸೆಸರಿ ಪೋಸ್ಟ್ ಪ್ರೊಸೆಸಿಂಗ್ ಸಚ್ ಆಸ್ ಸಪೋರ್ಟ್ ರಿಮೂವಲ್, ಕ್ಲೀನಿಂಗ್, ಕ್ಯೂರಿಂಗ್, ಅದೆಲ್ಲ ಏನೇನ್ ಬೇಕೋ ಸಪೋರ್ಟ್ ರಿಮೂವಲ್ ಕೊಟ್ಟಿರ್ತಲ್ಲ ಅದನ್ನೆಲ್ಲ ತೆಗಿತಾ ಬರಬೇಕು. ಸ್ಟೆಪ್ 8 ಬಂದ್ಬಿಟ್ಟು ಅಪ್ಲಿಕೇಶನ್. ದ ಫೈನಲ್ ಪಾರ್ಟ್ ಈಸ್ ಯೂಸ್ಡ್ ಇನ್ ಇಟ್ಸ್ ಇಂಟೆಂಡೆಡ್ ಅಪ್ಲಿಕೇಶನ್, ವೆದರ್ ಇಟ್ಸ್ ಫಾರ್ ಪ್ರೊಟೋಟೈಪಿಂಗ್, ಟೂಲಿಂಗ್ ಆರ್ ಎಂಡ್ ಆರ್ ಯೂಸ್ ಪ್ರಾಡಕ್ಟ್. Next, moving on to the next concept, non-destructive testing, NDT.
ಸೊ NDTL ಫಸ್ಟ್ ಇಂಟ್ರೊಡಕ್ಷನ್ ಏನ್ ಹೇಳುತ್ತೆ ಅಂದ್ರೆ NDT ಅಂತ ಅಂದ್ರೆ ಏನು? ಇಟ್ ಈಸ್ ಅ ಟೆಸ್ಟಿಂಗ್ ಅಂಡ್ ಅನಾಲಿಸಿಸ್ ಟೆಕ್ನಿಕ್ ಯೂಸ್ಡ್ ಇನ್ ಸೈನ್ಸ್ ಅಂಡ್ ಇಂಡಸ್ಟ್ರಿ ಟು ಇವ್ಯಾಲ್ಯೂಯೇಟ್ ದ ಪ್ರಾಪರ್ಟೀಸ್ ಆಫ್ ಮೆಟೀರಿಯಲ್ಸ್, ಕಾಂಪೋನೆಂಟ್ಸ್ ಆರ್ ಸಿಸ್ಟಮ್ ವಿತೌಟ್ ಕಾಸಿಂಗ್ ಡ್ಯಾಮೇಜ್. ಸೊ NDT ಅಂತ ಅಂದ್ರೆ ಮೇನ್ ಪರ್ಪಸ್ ಬಂದ್ಬಿಟ್ಟು ನೀವೊಂದು ಮೆಟೀರಿಯಲ್ ಇರುತ್ತೆ ಅಥವಾ ಯಾರೋ ಒಂದು ಕಾಂಪೋನೆಂಟ್ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಅಂತ ಅಂದ್ರೆ ಅದಕ್ಕೆ ಟೆಸ್ಟಿಂಗ್ ಮಾಡೋದು ನೀವು. ಟೆಸ್ಟಿಂಗ್ ಮಾಡ್ಬಿಟ್ಟು ಅನಾಲಿಸಿಸ್ ಮಾಡ್ತೀರಾ. ಸೊ ಆ ಒಂದು ಮೆಟೀರಿಯಲ್ ಪ್ರಾಪರ್ಟೀಸ್ ಕರೆಕ್ಟ್ ಆಗಿದೆಯಾ ಅಥವಾ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಅಂದ್ಬಿಟ್ಟು ಚೆಕ್ ಮಾಡೋದನ್ನ ನಾವು NDT ಅಂತ ಕರಿತೀವಿ. ಸೊ ಇದರಲ್ಲಿ ಟೈಪ್ಸ್ ಬಂದ್ಬಿಟ್ಟು ಫಸ್ಟ್ ರೇಡಿಯೋಗ್ರಫಿ ಟೆಸ್ಟಿಂಗ್ ಅಂತ ಬರುತ್ತೆ. ಏನ್ ರೇಡಿಯೋಗ್ರಫಿ ಟೆಸ್ಟಿಂಗ್ ಅಂತ ಅಂದ್ರೆ ಇಟ್ ಈಸ್ ಯೂಸ್ಡ್ ಇನ್ ಎಕ್ಸ್ರೇಸ್, ಗಾಮಾ ರೇಸ್ ಈ ತರದ್ದೆಲ್ಲ ಯೂಸ್ ಮಾಡ್ಕೊಂಡು ರೇಡಿಯೋಗ್ರಾಫಿಕ್ ಇಮೇಜಸ್ ನ ಇದ್ ಮಾಡ್ತೀವಿ. ಇದು ಬಂದ್ಬಿಟ್ಟು ಗ್ರಫಿ ಟೆಸ್ಟಿಂಗ್. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ರೇಡಿಯೇಷನ್ ಸೋರ್ಸ್, ಡಿಟೆಕ್ಟರ್, ಇಮೇಜಿಂಗ್ ಸಿಸ್ಟಮ್ ಈ ತರದ್ದೆಲ್ಲ ಇರುತ್ತೆ. ವರ್ಕಿಂಗ್ ಬಂದ್ಬಿಟ್ಟು ರೇಡಿಯೇಷನ್ ಪಾಸ್ ಆಗ್ತಾ ಇರುತ್ತೆ ಆಬ್ಜೆಕ್ಟ್ ಮೇಲೆ, ಅಲ್ಲಿಂದ ಕ್ಯಾಪ್ಚರ್ ಮಾಡ್ಕೊಂಡು ಡಿಟೆಕ್ಟ್ ಮಾಡುತ್ತೆ ಏನಾದ್ರೂ ಪ್ರಾಬ್ಲಮ್ ಇತ್ತು ಅಥವಾ ಏನೋ ಒಂದು ಲೈಟ್ ಆಗಿ ಏನಾದ್ರು ಮಿಸ್ಟೇಕ್ ಆಗಿತ್ತು ಅಂದ್ರೆ ಇಟ್ ವಿಲ್ ಬಿ ಕ್ಲಿಯರ್ಲಿ ಐಡೆಂಟಿಫೈಡ್. ಅಡ್ವಾಂಟೇಜಸ್ ಬಂದ್ಬಿಟ್ಟು ಇಂಟರ್ನಲ್ ಡಿಫೆಕ್ಟ್ ಡಿಟೆಕ್ಷನ್, ಪರ್ಮನೆಂಟ್ ರೆಕಾರ್ಡ್. ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ಸೇಫ್ಟಿ, ಸ್ವಲ್ಪ ಸೇಫ್ಟಿ ಇರಲ್ಲ. ಅಪ್ಲಿಕೇಶನ್ ಬಂದ್ಬಿಟ್ಟು ವೆಲ್ಡ್ ಇನ್ಸ್ಪೆಕ್ಷನ್, ಕಾಸ್ಟಿಂಗ್ಸ್, ಏರೋಸ್ಪೇಸ್ ಕಾಂಪೋನೆಂಟ್ಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್ ದಟ್ ಈಸ್ ಅಲ್ಟ್ರಾಸೋನಿಕ್ ಟೆಸ್ಟಿಂಗ್. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಯೂಸಸ್ ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸ್ ಟು ಡಿಟೆಕ್ಟ್ ಇಂಪರ್ಫೆಕ್ಷನ್ಸ್ ಆಫ್ ಚೇಂಜಿಂಗ್ ಮೆಟೀರಿಯಲ್ ಪ್ರಾಪರ್ಟೀಸ್. ಸೊ ಹೈ ಸೌಂಡ್ ವೇವ್ಸ್ ಇರುತ್ತಲ್ವಾ ಅದೇನ್ ಮಾಡುತ್ತೆ, ಎಲ್ಲಾದ್ರೂ ಇಂಪರ್ಫೆಕ್ಟ್ ಇದೆಯಾ ಅಥವಾ ಏನಾದ್ರು ಚೇಂಜಸ್ ಇದೆಯಾ ಅಂತ ಅಂದ್ಬಿಟ್ಟು ಮೆಟೀರಿಯಲ್ಸ್ ಅಲ್ಲಿ ಚೆಕ್ ಮಾಡುತ್ತೆ. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಟ್ರಾನ್ಸ್ಡ್ಯೂಸರ್, ಪಲ್ಸರ್, ರಿಸೀವರ್, ಡಿಸ್ಪ್ಲೇ ಯೂನಿಟ್. ವರ್ಕಿಂಗ್ ಬಂದ್ಬಿಟ್ಟು ಸೌಂಡ್ ವೇವ್ಸ್ ರಿಫ್ಲೆಕ್ಟ್ ಫ್ರಮ್ ಫ್ಲಾಸ್, ಎಕೋಸ್ ಇಂಟರ್ಪ್ರಿಟೆಡ್. ಸೊ ಎಕೋಸ್ ಎಲ್ಲಿ ಬರುತ್ತೆ ಅಲ್ಲಿ ಏನೋ ಡಿಫೆಕ್ಟ್ ಆಗಿದೆ ಅಥವಾ ಇಂಪರ್ಫೆಕ್ಟ್ ಇದೆ ಅಂತ ಐಡೆಂಟಿಫೈ ಮಾಡುತ್ತೆ. ಅಡ್ವಾಂಟೇಜಸ್ ಬಂದ್ಬಿಟ್ಟು ಡೀಪ್ ಪೆನಿಟ್ರೇಷನ್, ಹೈ ಸೆನ್ಸಿಟಿವಿಟಿ ಇಂಥ ಕಡೆ ಯೂಸ್ ಆಗುತ್ತೆ. ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ರಿಕ್ವೈರ್ಸ್ ಕಪ್ಲಿಂಗ್ ಮೀಡಿಯಂ, ಸ್ಕಿಲ್ ಡಿಪೆಂಡೆಂಟ್. ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಮೆಟಲ್ ಥಿಕ್ನೆಸ್, ಕ್ರಾಕ್ ಡಿಟೆಕ್ಷನ್, ಪೈಪ್ಲೈನ್ ಇನ್ಸ್ಪೆಕ್ಷನ್ ಇಂಥ ಕಡೆ ಎಲ್ಲ ಯೂಸ್ ಮಾಡ್ಬೋದು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟೆಸ್ಟಿಂಗ್, ಮ್ಯಾಗ್ನೆಟಿಕ್ ಪಾರ್ಟಿಕಲ್ ಟೆಸ್ಟಿಂಗ್. ಸೊ ಇಲ್ಲಿ ಏನಾಗುತ್ತೆ, ಡಿಟೆಕ್ಟ್ ಸರ್ಫೇಸ್ ಅಂಡ್ ನಿಯರ್ ಸರ್ಫೇಸ್ ಡಿಸ್ಕಂಟಿನ್ಯೂಟೀಸ್ ಇನ್ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್. ಸೊ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಅಲ್ಲಿ ಮ್ಯಾಗ್ನೆಟಿಕ್ ಪಾರ್ಟಿಕಲ್ ಅಂದ್ರೆ ಅಲ್ಲಿ ಇದೆಯಾ ಇಲ್ವಾ ಮ್ಯಾಗ್ನೆಟಿಸಮ್ ಅನ್ನೋ ಒಂದು ಬೇಸಿಸ್ ಮೇಲೆ ನಾವು ಐಡೆಂಟಿಫೈ ಮಾಡ್ತೀವಿ. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಮ್ಯಾಗ್ನೆಟೈಸಿಂಗ್ ಡಿವೈಸ್, ಮ್ಯಾಗ್ನೆಟಿಕ್ ಪಾರ್ಟಿಕಲ್. ವರ್ಕಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಡಿಸ್ಟಾರ್ಷನ್ ಅಟ್ ಫ್ಲಾ ಅಟ್ರಾಕ್ಟ್ಸ್ ಪಾರ್ಟಿಕಲ್ಸ್. ನೆಕ್ಸ್ಟ್ ಅಡ್ವಾಂಟೇಜಸ್ ಬಂದ್ಬಿಟ್ಟು ಕ್ವಿಕ್ ಇರುತ್ತೆ ಇದು ಮತ್ತೆ ಇನ್ಎಕ್ಸ್ಪೆನ್ಸಿವ್. ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ಲಿಮಿಟೆಡ್ ಟು ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್. ಇದು ಬರೀ ಫೆರೋಮ್ಯಾಗ್ನೆಟಿಕ್ ಮೆಟೀರಿಯಲ್ಸ್ ಮಾತ್ರ ಯೂಸ್ ಮಾಡಕ್ಕಾಗುತ್ತೆ, ಎಲ್ಲಾ ಮೆಟೀರಿಯಲ್ಸ್ಗೂ ಯೂಸ್ ಮಾಡಕ್ಕಾಗಲ್ಲ ಈ ಒಂದು ಪರ್ಟಿಕ್ಯುಲರ್ ಟೆಸ್ಟಿಂಗ್ ಪ್ರಾಸೆಸ್. ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಆಟೋಮೋಟಿವ್, ರೈಲ್ವೆ, ಏರೋಸ್ಪೇಸ್, ಮೇಂಟೆನೆನ್ಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಟೆಸ್ಟಿಂಗ್, ಪೆನಿಟ್ರೆಂಟ್ ಟೆಸ್ಟಿಂಗ್. ಸೊ ಇದೇನ್ ಮಾಡ್ತಾರೆ, ರಿವೀಲ್ ಸರ್ಫೇಸ್ ಬ್ರೇಕಿಂಗ್ ಡಿಫೆಕ್ಟ್ಸ್ ಯೂಸಿಂಗ್ ಡೈ ಆರ್ ಫ್ಲೂರೋಸೆಂಟ್ ಪೆನಿಟ್ರೆಂಟ್. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಕ್ಲೀನರು, ಪೆನಿಟ್ರೆಂಟು, ಡೆವಲಪರು, ಇನ್ಸ್ಪೆಕ್ಷನ್ ಏರಿಯಾ. ವರ್ಕಿಂಗ್ ಬಂದ್ಬಿಟ್ಟು ಪೆನಿಟ್ರೆಂಟ್ ಸೀಪ್ಸ್ ಇಂಟು ಫ್ಲಾಸ್ ವಿಸಿಬಲ್ ಅಂಡರ್ UV ಆರ್ ವೈಟ್ ಲೈಟ್. ಅಡ್ವಾಂಟೇಜಸ್ ಬಂದ್ಬಿಟ್ಟು ಸಿಂಪಲ್ ಇರುತ್ತೆ, ಲೋ ಕಾಸ್ಟ್ ಇರುತ್ತೆ. ಡಿಸ್ಅಡ್ವಾಂಟೇಜಸ್ ಸರ್ಫೇಸ್ ಓನ್ಲಿ, ಸರ್ಫೇಸ್ ಮೇಲೆ ಮಾತ್ರ ನಾವು ಐಡೆಂಟಿಫೈ ಮಾಡೋಕ್ಕಾಗುತ್ತೆ, ರಿಕ್ವೈರ್ಸ್ ಕ್ಲೀನಿಂಗ್. ನೆಕ್ಸ್ಟ್ ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ವೆಲ್ಡ್ ಅಲ್ಲಿ ಯೂಸ್ ಮಾಡ್ತೀವಿ, ಕಾಸ್ಟಿಂಗ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಇಟ್ ಇಸ್ ಆಲ್ಸೋ ಯೂಸ್ ಇನ್ ನಾನ್ ಪೋರಸ್ ಸರ್ಫೇಸಸ್. ಮೂವಿಂಗ್ ಆನ್ ಟು ನೆಕ್ಸ್ಟ್ ಟೆಸ್ಟಿಂಗ್, ವಿಜುವಲ್ ಟೆಸ್ಟಿಂಗ್. ಆಸ್ ದ ನೇಮ್ ಇಂಡಿಕೇಟ್ಸ್, ವಿಜುವಲ್ ಟೆಸ್ಟಿಂಗ್ ಅಂತಂದ್ರೆ ಕಣ್ಣಲ್ಲೇ ನೋಡ್ಬಿಟ್ಟು ನಿಮಗೆ ಕಣ್ಣಿಗೆ ಏನ್ ಕಾಣುತ್ತೆ, ಅದು ಲೈಟ್ ಆಗಿ ಕ್ರಾಕ್ ಆಗಿರೋದು ಅಥವಾ ಡಿಸ್ಟಾರ್ಟ್ ಆಗಿರೋದು, ಅದ್ ಏನೇನ್ ಚೇಂಜಸ್ ಕಾಣ್ರು ಅದೆಲ್ಲ ವಿಜುವಲ್ ಅಂದ್ರೆ ಕಣ್ಣಲ್ಲೇ ನೋಡಬಹುದಾದಂತ ಒಂದು ಟೆಸ್ಟಿಂಗ್ ಪರ್ಪಸ್ ವಿಜುವಲ್ ಟೆಸ್ಟಿಂಗ್ ಅಂತ ಕರಿತೀವಿ. ದ ಮೋಸ್ಟ್ ಬೇಸಿಕ್ ಫಾರ್ಮ್ ಆಫ್ ಎಂಟಿಟಿ ಯೂಸಿಂಗ್ ಐಸೈಟ್, ಮ್ಯಾಗ್ನಿಫೈಯಿಂಗ್ ಡಿವೈಸಸ್ ಆರ್ ಕ್ಯಾಮ್ರಾ. ಕ್ಯಾಮ್ರಾದಿಂದನಾದ್ರೂ ನೋಡ್ಬೋದು, ಇಲ್ಲ ಮ್ಯಾಗ್ನಿಫೈ ಲೆನ್ಸ್ ಯೂಸ್ ಮಾಡ್ಕೊಂಡಾದ್ರೂ ನೋಡ್ಬೋದು, ಅಥವಾ ನಾರ್ಮಲ್ ಐಸೈಟ್ ಇಂದನಾದ್ರೂ ನೋಡ್ಬೋದು. ಈ ಮೂರಿಂದನೂ ನೋಡ್ಬೋದು. ನೆಕ್ಸ್ಟ್ ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಲೈಟ್ ಸೋರ್ಸು, ಮ್ಯಾಗ್ನಿಫೈಯರ್, ಕ್ಯಾಮ್ರಾ ಇಷ್ಟೇನೆ. ವರ್ಕಿಂಗ್ ಬಂದ್ಬಿಟ್ಟು ಡೈರೆಕ್ಟ್ ವಿಜುವಲ್ ಅಬ್ಸರ್ವೇಷನ್ ಆಫ್ ಸರ್ಫೇಸ್ ಡಿಫೆಕ್ಟ್. ಅಡ್ವಾಂಟೇಜಸ್ ಸಿಂಪಲ್, ಕ್ವಿಕ್, ಇನ್ಎಕ್ಸ್ಪೆನ್ಸಿವ್. ಡಿಸ್ಅಡ್ವಾಂಟೇಜಸ್ ಲಿಮಿಟೆಡ್ ಟು ವಿಸಿಬಲ್ ಡಿಫೆಕ್ಟ್ಸ್, ಅಪ್ಲಿಕೇಶನ್, ಜನರಲ್ ಇನ್ಸ್ಪೆಕ್ಷನ್, ಮೇಂಟೆನೆನ್ಸ್ ಚೆಕ್. ಸೊ ಎಲ್ಲಾದ್ರೂ ಒಂದ್ ಕಡೆ ಪ್ರೊಡಕ್ಷನ್ ಆಗ್ತದೆ, ಮೇಲ್ನೋಟಕ್ಕೆ ನೀವು ನೋಡ್ತೀರಾ, ಓ ಕರೆಕ್ಟ್ ಪ್ಯಾಕ್ ಆಗಿದ್ಯಾ, ಕರೆಕ್ಟ್ ಆಗಿ ಎಲ್ಲೂ ಏನೋ ಕ್ರಾಕ್ ಇಲ್ವಾ, ಏನೋ ಯಾವ್ದೇ ರೀತಿ ಸ್ಕ್ರಾಚಸ್ ಇಲ್ಲ, ಅಥವಾ ಯಾವ್ದೇ ರೀತಿ ಹೋಲ್ ಇಲ್ಲ, ಅಥವಾ ಇಂಡೆಂಟ್ ಇಲ್ಲ, ಈ ತರದೆಲ್ಲ ವಿಜುವಲ್ ಆಗಿ ಚೆಕ್ ಮಾಡೋದನ್ನ ವಿಜುವಲ್ ಟೆಸ್ಟಿಂಗ್ ಅಂತ ಕರಿತೀವಿ. ಮೂವಿಂಗ್ ಆನ್ ಟು ನೆಕ್ಸ್ಟ್ ಕಾನ್ಸೆಪ್ಟ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಟೆಸ್ಟಿಂಗ್. ಇಟ್ ಯೂಸಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಟು ಡಿಟೆಕ್ಟ್ ಫ್ಲಾಸ್ ಇನ್ ಕಂಡಕ್ಟಿವ್ ಮೆಟೀರಿಯಲ್. ಕನ್ಸ್ಟ್ರಕ್ಷನ್ ಬಂದ್ಬಿಟ್ಟು ಕಾಯಿಲ್, ಎಡ್ಡಿ ಕರೆಂಟ್ ಇನ್ಸ್ಟ್ರೂಮೆಂಟ್ ಇಷ್ಟಿದ್ರೆ ಸಾಕು. ವರ್ಕಿಂಗ್ ಬಂದ್ಬಿಟ್ಟು ಚೇಂಜಸ್ ಇನ್ ಎಡ್ಡಿ ಕರೆಂಟ್ ಡ್ಯೂ ಟು ಫ್ಲಾಸ್ ಆರ್ ಅನಲೈಸ್ಡ್. ನೆಕ್ಸ್ಟ್ ಅದಾದ್ಮೇಲೆ ಅಡ್ವಾಂಟೇಜಸ್ ಸೆನ್ಸಿಟಿವ್ ಟು ಸರ್ಫೇಸ್ ಅಂಡ್ ನಿಯರ್ ಸರ್ಫೇಸ್ ಡಿಫೆಕ್ಟ್ಸ್. ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ಲಿಮಿಟೆಡ್ ಟು ಕಂಡಕ್ಟಿವ್ ಮೆಟೀರಿಯಲ್ಸ್. ಅಪ್ಲಿಕೇಶನ್ ಬಂದ್ಬಿಟ್ಟು ಟ್ಯೂಬಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ, ಸರ್ಫೇಸ್ ಕ್ರ್ಯಾಕ್ ಡಿಟೆಕ್ಷನ್, ಹೀಟ್ ಎಕ್ಸ್ಚೇಂಜರ್ ಟೆಸ್ಟಿಂಗ್ ಇಲ್ಲೆಲ್ಲ ಯೂಸ್ ಮಾಡ್ತಾರೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ಸ್. ಸೊ ಈ ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ಸ್ ಅಂತ ಅಂದ್ರೆ ಏನು ಅಂತ ಅಂದ್ರೆ, ನಿಮ್ಗೆ ಆಲ್ರೆಡಿ ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ಸ್ ಇರುತ್ತೆ, ಇಲ್ಲಿ ನೋಡಿರ್ಬೋದು ಈ ರೀತಿ. ಸೊ ಇಲ್ಲಿ ಏನಿದೆ, ಈ ಒಂದು
ಆಬ್ಜೆಕ್ಟ್ ನಿಮ್ಗೇನ್ ಕಾಣ್ತಾರೆ ಇದು ಬಂದ್ಬಿಟ್ಟು ಸೆನ್ಸಾರು, ಅಪ್ಲಿಕೇಶನ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಇದ್ ಮಾಡಿದ್ರು. ಐಒಟಿ ಎಲ್ಲ ಯೂಸ್ ಮಾಡ್ಕೊಂಡು. ಈ ಒಂದು ಇದ್ರ ಮೇಲೆ ನಾವು ಬಾಕ್ಸ್ ಇಟ್ಬಿಟ್ಟು ಬಾಕ್ಸ್‌ನ ಅದೇ ತಗೊಂಡು ಎಲ್ಲಿ ಬೇಕೋ ಅಲ್ಲಿಗೆ ನೀಟಾಗಿ ಇಲ್ಲಿ ಬಂದು ಕಳಿಸ್ತಾರೆ ನೋಡಿ. ಇದು ಬಂದ್ಬಿಟ್ಟು ಕನ್ವೇಯರ್ ಬೆಲ್ಟ್ ಇರುತ್ತೆ. ಇದು ಬಂದ್ಬಿಟ್ಟು ಮೂವಿಂಗ್ ಪಾರ್ಟ್. ಬಂದು ಎಲ್ಲಾ ಕಡೆಯಿಂದ ಮ್ಯಾನುಫ್ಯಾಕ್ಚರ್ ಆಗಿರುತ್ತಲ್ವಾ, ಆ ಬಾಕ್ಸ್‌ನ ತಗೊಂಬಂದು ಇಲ್ಲಿಡತ್ತೆ. ಆ ಕನ್ವೇಯರ್ ಬೆಲ್ಟ್ ಅಲ್ಲಿ ಆಟೋಮೆಟಿಕ್ಲಿ ಮೂವ್ ಆಗ್ತಾ ಇರುತ್ತೆ. ಸೊ ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ಸ್ ಏನ್ ಹೇಳುತ್ತೆ ಅಂದ್ರೆ ದೇ ಆರ್ ದ ಮೊಬೈಲ್ ರೋಬೋಟ್ಸ್ ಯೂಸ್ಡ್ ಇನ್ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ ಟು ಟ್ರಾನ್ಸ್ಪೋರ್ಟ್ ಮೆಟೀರಿಯಲ್ಸ್ ಅರೌಂಡ್ ಅ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಆರ್ ವೇರ್ ಹೌಸ್ ಇಂದನೋ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇಂದನೋ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಮೂವ್ ಮಾಡ್ತಾ ಇರ್ಬೇಕು. ಹ್ಯೂಮನ್ ಬೀಯಿಂಗ್ಸ್ ಅಂದ್ರೆ ಪ್ರತಿ ಸಲ ಓಡಾಡಕ್ಕಾಗಲ್ಲ ಪದೇ ಪದೇ. ಸೊ ಹಾಗಾಗಿ ಆ ಟೈಮಲ್ಲಿ ಏನ್ ಮಾಡ್ತೀವಿ, ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ಸ್ ಯೂಸ್ ಮಾಡ್ತೀವಿ. ಇಂಟರ್ನೆಟ್ ಕನೆಕ್ಷನ್ ಇರುತ್ತೆ, ಮ್ಯಾಗ್ನೆಟ್ಸ್ ಇರುತ್ತೆ, ಲೇಸರ್ ಇರುತ್ತೆ, ಸೆನ್ಸರ್ ಇರುತ್ತೆ. ಈ ಎಲ್ಲಾ ಯೂಸ್ ಮಾಡ್ಕೊಂಡು ಅದೇನ್ ಮಾಡುತ್ತೆ, ನೀಟಾಗಿ ಎಲ್ಲಾ ಪ್ರಾಪರ್ ಆಗಿ ಕರೆಕ್ಟ್ ಆಗಿ ತಗೊಂಡೋಗಿರುತ್ತೆ. ವರ್ಕಿಂಗ್ ಕಂಡೀಷನ್ ಬಂತು, ಇಟ್ ರಿಸೀವ್ಸ್ ಇನ್ಸ್ಟ್ರಕ್ಷನ್ಸ್ ಫ್ರಮ್ ದ ಸೆಂಟ್ರಲ್ ಕಂಟ್ರೋಲ್ ಸಿಸ್ಟಮ್. ಸೆನ್ಸರ್ಸ್ ಹೆಲ್ಪ್ ಇನ್ ನ್ಯಾವಿಗೇಷನ್ ಅಂಡ್ ಆಬ್ಸ್ಟಕಲ್ ಡಿಟೆಕ್ಷನ್. ಎಲ್ಲ ನೀಟಾಗಿ ಸೆನ್ಸ್ ಮಾಡುತ್ತೆ. ಮೋಟರ್ಸ್ ಡ್ರೈವ್ ದ ಎಜಿವಿ ಅಲಾನ್ಗೆ ಪ್ರೀ ಡಿಫೈನ್ಡ್ ಪಾತ್. ನೀಟಾಗಿ ಅದು ಯಾವ್ಯಾವ ಪಾತಲ್ಲಿ ಹೋಗ್ಬೇಕು, ಯಾವ ದಾರಿಯಲ್ಲಿ ಹೋಗ್ಬೇಕು ಅಂತ ಮುಂಚೆನೆ ಸೆಟ್ ಮಾಡಿರ್ತೀವಿ. ಅದೇ ಪಾತಲ್ಲಿ ನೀಟಾಗಿ ಮೂವ್ ಆಗ್ತಾನೆ ಇರುತ್ತೆ. ಇಟ್ ಟ್ರಾನ್ಸ್ಪೋರ್ಟ್ ಮೆಟೀರಿಯಲ್ಸ್ ಬಿಟ್ವೀನ್ ಲೊಕೇಶನ್ಸ್ ಆಟೋನಾಮಸ್ಲಿ. ಸೊ ಈ ರೀತಿ ನೋಡಿಬಹುದು. ಇದಕ್ಕೆ ಸೊ ಈ ಒಂದು ನ್ಯಾವಿಗೇಷನ್ಗೆ ಮೇನ್ ಆಗಿ ಬೇಕಾಗುವಂತ 3 ಕಾನ್ಸೆಪ್ಟ್ ಯಾವ್ದಂದ್ರೆ ರಿಫ್ಲೆಕ್ಟರ್ ಟೈಪು ಸೆನ್ಸ್ ಮಾಡಕ್ಕೆ, ನೆಕ್ಸ್ಟ್ ಲೇಸರ್ ನ್ಯಾವಿಗೇಷನ್ ನ್ಯಾವಿಗೇಟ್ ಮಾಡಕ್ಕೆ, ವಿಷನ್ ಕ್ಯಾಮ್ರಾ ಸೊ ಎಲ್ಲೆಲ್ಲಿ ಹೋಗ್ತಾರೆ, ಏನಾದ್ರು ಆಬ್ಜೆಕ್ಟ್ ಇದೆಯಾ, ಆಬ್ಸ್ಟಕಲ್ಸ್ ಇದೆಯಾ ಅಂತ ನೋಡ್ಲಿಕ್ಕೆ. ಅಪ್ಲಿಕೇಶನ್ಸ್ ಬಂದ್ಬಿಟ್ಟು ಯೂಸ್ಡ್ ಇನ್ ರಿಪಿಟೇಟಿವ್ ಮೂವ್ಮೆಂಟ್ಸ್ ಆಫ್ ಮೆಟೀರಿಯಲ್ ಓವರ್ ಎ ಡಿಸ್ಟೆನ್ಸ್. ತುಂಬಾ ಡಿಸ್ಟೆನ್ಸ್ ಜಾಸ್ತಿ ಇದೆ, ಪದೇ ಪದೇ ಓಡಾಡಬೇಕು ಅನ್ನೋ ಟೈಮಲ್ಲಿ ಯೂಸ್ ಮಾಡ್ತೀವಿ. ರೆಗ್ಯುಲರ್ ಡೆಲಿವರಿ ಆಫ್ ಸ್ಟೇಬಲ್ ಲೋಡ್ಸ್, ಒಂದು ಸ್ಟೇಬಲ್ ಲೋಡ್ ಇರುತ್ತೆ, ಅದನ್ನ ಪದೇ ಪದೇ ಡೆಲಿವರ್ ಮಾಡ್ಲಿಕ್ಕೂ ಯೂಸ್ ಮಾಡ್ತೀವಿ. ಮೀಡಿಯಂ ಥ್ರೂಪುಟ್ ಆರ್ ವಾಲ್ಯೂಮ್ ಆಪರೇಷನ್ಸ್ ವಿತ್ ಅಟ್ಲೀಸ್ಟ್ 2 ಶಿಫ್ಟ್. ಸೊ 2 ಶಿಫ್ಟ್ ಇತ್ತೆ ಅನ್ನೋ ಟೈಮಲ್ಲೆಲ್ಲ ಯೂಸ್ ಮಾಡ್ತೀವಿ ಇದನ್ನ. ಪದೇ ಪದೇ ಹ್ಯೂಮನ್ಸ್‌ಗೆ ಜಾಸ್ತಿ ಇದ್ ಮಾಡಕ್ ಆಗ್ತಲ್ಲ, ಅವ್ರು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಪ್ರೊಡಕ್ಷನ್ ಇರ್ತಾರೆ. ಇದು ಬಂದ್ಬಿಟ್ಟು ಸಪ್ಲೈ ಕೊಡುತ್ತೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಮೆಟೀರಿಯಲ್ಸ್‌ನ ಎತ್ತಿಡ್ತಾ ಇರುತ್ತೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಆಟೋಮೇಟೆಡ್ ಸ್ಟೋರೇಜ್ ಅಂಡ್ ರಿಟ್ರೈವಲ್ ಸಿಸ್ಟಮ್, ಎಎಸ್ ಆರ್ ಆರ್ಎಸ್. ಇದು ಇಂಪಾರ್ಟೆಂಟ್ ಕ್ವಶನ್. ಇದನ್ನು ಆಲ್ಮೋಸ್ಟ್ 10 ಮಾರ್ಕ್ಸ್ ಕೇಳ್ತಾರೆ. ನೀವು ಕಾನ್ಸೆಪ್ಟ್ ಅರ್ಥ ಆಯ್ತು ಅಂದ್ರೆ ಓನ್ ವರ್ಡ್ಸ್ ಅಲ್ಲೇ ಬರೀಬಹುದು. ಸೊ ಇದು ASRS ಏನು ಅಂತ ಅಂದ್ರೆ ಇಟ್ ಈಸ್ ಎ ಕಂಪ್ಯೂಟರ್ ಕಂಟ್ರೋಲ್ ಸಿಸ್ಟಮ್ ದಟ್ ಆಟೋಮೆಟಿಕಲಿ ಸ್ಟೋರ್ಸ್ ಅಂಡ್ ರಿಟ್ರೈವ್ಸ್ ಇನ್ವೆಂಟರಿ ಇನ್ ಎ ವೇರ್ ಹೌಸ್. AS or RS can use a variety of technologies including robots, cranes, shuttles and crawlers to move and store items. ಸೊ ಈ ರೀತಿ ಏನಿರುತ್ತೆ AGV ಇದೇನೆ ನೆಕ್ಸ್ಟ್ ವರ್ಷನ್ ಇದು ಆಟೋಮೇಟೆಡ್ ಸ್ಟೋರೇಜ್ ಅಂಡ್ ರಿಟ್ರೈವಲ್ ಸಿಸ್ಟಮ್. ಸೊ ಇಲ್ಲಿ ಏನಾಗುತ್ತೆ, ಆಟೋಮೆಟಿಕ್ಲಿ ಇವಾಗ ನಮ್ಗೆ ಏನೋ ಮ್ಯಾನುಫ್ಯಾಕ್ಚರಿಂಗ್ ಆಗಿದೆ ಅಂತ ಅನ್ಕೊಳ್ಳಿ, ಅದನ್ನೇನ್ ಮಾಡ್ತೀವಿ, ಇಲ್ಲಿ ನೀಟಾಗಿ ಸ್ಟೋರ್ ಮಾಡ್ತಾ ಬರ್ತೀವಿ. ಈ ರೀತಿ ಬೇರೆ ಬೇರೆದೆಲ್ಲ ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ಸ್ ಇಂದ ಮೆಟೀರಿಯಲ್ಸ್ ಎಲ್ಲ ಮ್ಯಾನುಫ್ಯಾಕ್ಚರ್ ಆಗಿ ತಗೊಂಡ್ಬಂದಿರ್ತೀವಲ್ಲ, ಅದೆಲ್ಲ ಇಲ್ಲಿ ಸ್ಟೋರ್ ಮಾಡ್ತಾ ಇರ್ತೀವಿ. ಅದಾದ್ಮೇಲೆ ನಾವು ನೆಕ್ಸ್ಟ್ ವೇರ್ ಹೌಸ್ ಅಲ್ಲಿ ಇದನ್ನೆಲ್ಲ ಸ್ಟೋರ್ ಮಾಡ್ತಿರ್ತೀವಿ. ಬೇಕು ಸೇಲಿಗೆ ಹೋಗ್ಬೇಕು ಅನ್ನೋ ಟೈಮಲ್ಲಿ ಏನ್ ಮಾಡ್ತೀವಿ, ಇದನ್ನ ಮತ್ತೆ ವಾಪಸ್ ತೆಗಿತೀವಿ. ಅದನ್ನ ರೀಟ್ರೈವ್ ತೆಗಿತೀವಿ. ರೀಟ್ರೈವ್ ಅಂತಂದ್ರೆ ವಾಪಸ್ ತಗೊಳ್ಳೋದು. ತೆಗೆದ್ಬಿಟ್ಟು ನೆಕ್ಸ್ಟ್ ಯಾವ್ದಾದ್ರು ಗಾಡಿಗೆ ಲೋಡ್ ಮಾಡ್ಬಿಟ್ಟು ವಾಪಸ್ ಕಳಿಸ್ತೀವಿ ಪರ್ಚೇಸಿಂಗ್ಗೆ ಅಥವಾ ಮಾರಾಟಕ್ಕೆ, ಸೆಲ್ಲಿಂಗ್ಗೆ. ಸೊ ಇದು ಬಂದ್ಬಿಟ್ಟು ಆಟೋಮೇಟೆಡ್ ಸ್ಟೋರೇಜ್ ಅಂಡ್ ರಿಟ್ರೈವಲ್ ಸಿಸ್ಟಮ್. ಸೊ ನೀವು ಇಲ್ಲಿ ಮೆಟೀರಿಯಲ್ಸ್ ಅದು ತಗೊಂಬಂದಿಟ್ರೆ ಇದೇ ಆಟೋಮೆಟಿಕ್ ಇಟ್ಕೊಂಡು ಒಳಗಡೆ ಲಾಕ್ ಮಾಡ್ಕೊಳುತ್ತೆ. ಬೇಕು ಅಂದಾಗ ತೆಗೆದ್ರೆ ಅದು ವಾಪಸ್ ಕೊಡುತ್ತೆ ನಮ್ಗೆ ಎಲ್ಲಾ ರೀತಿ ಪ್ರಾಡಕ್ಟ್ಸ್ಗಳನ್ನ. ಈ ಇದ್ರಲ್ಲಿ ನೋಡಿರ್ಬೋದು, ಇದೆಲ್ಲ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಹೆಂಗೆ ಫ್ಲೋರ್ ವೈಸ್ ತರ ಎಲ್ಲಾದ್ರಲ್ಲೂ ಎಲ್ಲಾ ಐಟಮ್ಸ್ ನಾವ್ ಇದ್ರಲ್ಲಿ ಸ್ಟೋರ್ ಮಾಡಿಡಬಹುದು. ಇದು ಅಷ್ಟೇನೆ ಆಟೋಮೇಟೆಡ್ ಸಿಸ್ಟಮ್ ಏನೇ ಇದನ್ನು. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ಇಂಡಸ್ಟ್ರಿ 4.0. ಇಂಡಸ್ಟ್ರಿ 4.0 ಮೇಲೆ ಕ್ವಶನ್ಸ್ ಕೇಳ್ತಾರೆ. ತುಂಬಾ ಸಿಂಪಲ್ ಆಗಿದೆ. 4.0 ಅಂದ್ರೆ ತುಂಬಾ ಅಡ್ವಾನ್ಸ್ಡ್ ಡಿಜಿಟಲ್ ಟೆಕ್ನಾಲಜಿ ಇವೆಲ್ಲ ಯೂಸ್ ಮಾಡ್ಕೊಂಡು ಮಾಡೋಂಥದ್ದನ್ನ ನಾವು ಇಂಡಸ್ಟ್ರಿ 4.0 ಅಂತ ಕರಿತೀವಿ. ಫೋರ್ತ್ ಇಂಡಸ್ಟ್ರಿಯಲ್ ರೆವಲ್ಯೂಷನ್. ಇಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಯಾವ್ದು ಅಂದ್ರೆ ಡಿಜಿಟಲ್ ಟೆಕ್ನಾಲಜಿ, ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಇಂಡಸ್ಟ್ರಿಯಲ್ ಪ್ರೊಸೆಸ್. ಇಷ್ಟು ಕಾಂಬಿನೇಷನ್ ಅಲ್ಲಿ ನಾವು ಇಂಡಸ್ಟ್ರಿ 4.0 ಅಂತ ಕರಿತೀವಿ. ಏನೇನಿರುತ್ತೆ ಮೇನ್ ಆಗಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಇರುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರುತ್ತೆ, ರೋಬೋಟಿಕ್ಸ್ ಇರುತ್ತೆ, ಆಗ್ಮೆಂಟೆಡ್ ರಿಯಾಲಿಟಿ ಇರುತ್ತೆ, ಬಿಗ್ ಡೇಟಾ ಇರುತ್ತೆ. ಸೊ ಇದೆಲ್ಲಾ ಕಾನ್ಸೆಪ್ಟ್ಸ್ ಇನ್ಕ್ಲೂಡ್ ಆಗಿರುತ್ತೆ ಯಾವ್ದ್ರಲ್ಲಿ, ಇಂಡಸ್ಟ್ರಿ 4.0 ನಲ್ಲಿ. ಫುಲ್ ಪ್ಯೂರ್ಲಿ ಬೇಸ್ಡ್ ಹ್ಯೂಮನ್ ವರ್ಕ್ ಇರಲ್ಲ ಅಲ್ಲಿ. ಎಲ್ಲ ಇಂಟರ್ನೆಟ್ ಆಫ್ ಥಿಂಗ್ಸ್ ಇಷ್ಟೊತ್ತೇನ್ ಡಿಸ್ಕಸ್ ಮಾಡಿದ್ವಲ್ವಾ, ASRS ಆಟೋಮೇಟೆಡ್ ಸ್ಟೋರೇಜ್ ಅಂಡ್ ರಿಟ್ರೈವಲ್ ಸಿಸ್ಟಮ್ ಆಗಿರ್ಬೋದು, ಅಥವಾ ಆಟೋಮೇಟೆಡ್ ಗೈಡೆಡ್ ವೆಹಿಕಲ್ಸ್ ಆಗಿರ್ಬೋದು, ಅವೆಲ್ಲಾನು ಯೂಸ್ ಮಾಡ್ತೀವಿ. ಅದನ್ನ ಇಂಡಸ್ಟ್ರಿ 4.0 ಅಂತ ಕರಿತೀವಿ. ಅದ್ರದ್ದು ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜಸ್ ಬಂದ್ಬಿಟ್ಟು ತುಂಬಾ ಸಿಂಪಲ್ ಆಗಿರೋಂಥದ್ದು, ಚಿಕ್ಕದಾಗಿರೋಂಥದ್ದನ್ನ ಬರೀಬಹುದು ನೀವು ಓನ್ ವರ್ಡ್ಸ್ ಅಲ್ಲಿ ಬರೋದು, ಯು ವಿಲ್ ಗೆಟ್ ದ ಮಾರ್ಕ್ಸ್. ಸೊ ಇಲ್ಲಿ ಇನ್ಕ್ರೀಸ್ಡ್ ಪರ್ಸನಲ್ ಸೇಫ್ಟಿ, increase quality and quantity of products due to automation, reduction of expenses, time, error, and production, instant access to digital information, development of a new dimension of business, competitiveness to meet demanding consumer needs, personalized customer service. Next, moving on to the disadvantages, large initial investment. Tumba investment ಬೇಕಾಗುತ್ತೆ. The constant progress of technology requires the company to continually update, which tends to unsustainable
for most organizations require specialized personnel for the analysis and monitoring of automated process, increasing in unemployment in the short and medium term since automated machines will displace people from the job in factories etc. ಆಬ್ವಿಯಸ್ಲಿ ಇದು 100% ನಿಜಾನೇ. ಯಾಕೆ ಅಂತ ಅಂದ್ರೆ ಎಲ್ಲ ಕಡೆ ಆಟೋಮೇಷನ್ ರೋಬೋಟಿಕ್ಸ್ ಎಲ್ಲ ಬರ್ತಾ ಇದೆ. ಹ್ಯೂಮನ್ಗೆ ಏನು ಕೆಲಸ ಇರಲ್ಲ ಅಲ್ಲಿ. ಸೊ ಹಾಗಾಗಿ ಅಲ್ಲಿ ಅನ್ಎಂಪ್ಲಾಯ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಬ್ಸಲ್ಯೂಟ್ ಡಿಪೆಂಡೆನ್ಸ್ ಆನ್ ಟೆಕ್ನಾಲಜಿ. ಎಲ್ಲಾ ಪೂರ್ತಿ ನಾವು ಟೆಕ್ನಾಲಜಿ ಮೇಲೆ ಡಿಪೆಂಡ್ ಆಗ್ಬಿಟ್ರೆ ನಮ್ಗೆ ಅದೊಂಥರ ನೆಗೆಟಿವ್ ಇಂಪ್ಯಾಕ್ಟ್ ಇರುತ್ತೆ. ಇದೊಂಥರ ಡಿಸ್ಅಡ್ವಾಂಟೇಜ್. ಎಷ್ಟೊಂದು ಜನ ಕೆಲಸ ಕಳ್ಕೊತಾರೆ. Next, moving on to the next concept, levels of automation. So, levels of automation ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ this ranges from manual operations to fully autonomous system. ಸೊ ಹೆಂಗೆ ಲೇಯರ್ ಬೈ ಲೇಯರ್ ಸ್ಟೆಪ್ ಬೈ ಸ್ಟೆಪ್ ಹೋಗುತ್ತೆ ಅಂತ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಬಂದ್ಬಿಟ್ಟು ಲೆವೆಲ್ಸ್ ಆಫ್ ಆಟೋಮೇಶನ್ ಈಚ್ ಅಂಡ್ ಎವ್ರಿ ಕ್ವಶನ್ ಪೇಪರ್ ಅಲ್ಲೂ ಕಾಮನ್ ಕ್ವಶನ್ ಇದು ಅಂಡ್ ದಿಸ್ ಇಸ್ ಫಾರ್ 10 ಮಾರ್ಕ್ಸ್. ಸೊ 10 ಮಾರ್ಕ್ಸ್ ಗೆ ಪಕ್ಕಾ ಕ್ವಶನ್ ಇದು. ಪ್ರತಿ ಕ್ವಶನ್ ಪೇಪರ್ ಅಲ್ಲೂ ಕೇಳಿದ್ದಾನೆ. ನೀವು ಈ ಸಲ ಮಿಸ್ ಮಾಡಬೇಡಿ. ಹೋಪ್ಫುಲಿ ಈ ಸಲ 95% ಬರೋ ಚಾನ್ಸಸ್ ಇದೆ ಈ ಕ್ವಶನ್. ಬಂದ್ರೆ ಮಿಸ್ ಮಾಡಬೇಡಿ. ಯಾರ್ಯಾರು ವಿಡಿಯೋ ನೋಡಿದ್ರು ಎಲ್ಲರೂ ಅಟೆಂಡ್ ಮಾಡಿದ್ರು. ಸೊ ಏನ್ ಬರಿಬೇಕು ಲೆವೆಲ್ಸ್ ಆಫ್ ಆಟೋಮೇಶನ್ ಅಂತ ಅಂದ್ರೆ ಫಸ್ಟ್ ಡಯಾಗ್ರಾಮ್ ಬರಿಬೇಕು. ಫಸ್ಟ್ ಬಂದ್ಬಿಟ್ಟು ಫಸ್ಟ್ ಸ್ಟೆಪ್ ಡಿವೈಸ್ ಲೆವೆಲ್, ಸೆಕೆಂಡ್ ಸ್ಟೆಪ್ ಮಷಿನ್ ಲೆವೆಲ್, ಥರ್ಡ್ ಸ್ಟೆಪ್ ಸೆಲ್ ಆರ್ ಸಿಸ್ಟಮ್ ಲೆವೆಲ್, ಫೋರ್ತ್ ಸ್ಟೆಪ್ ಪ್ಲಾಂಟ್ ಲೆವೆಲ್, ಫಿಫ್ತ್ ಸ್ಟೆಪ್ ಎಂಟರ್ಪ್ರೈಸ್ ಲೆವೆಲ್. ಸೊ ಫಸ್ಟ್ ಒಂದು ಏನ್ ಬರುತ್ತೆ ಡಿವೈಸ್ ಲೆವೆಲ್, ಮಷಿನ್, ಸೆಲ್ ಆರ್ ಸಿಸ್ಟಮ್, ಪ್ಲಾಂಟ್, ಎಂಟರ್ಪ್ರೈಸ್. ಸೊ ಇದನ್ನ ಲೇಯರ್ ಲೆವೆಲ್ ಬೈ ಲೆವೆಲ್ ಓದ್ತಾ ಹೋಗೋಣ. ಫಸ್ಟ್ ಏನ್ ಹೇಳುತ್ತೆ ಡಿವೈಸ್ ಲೆವೆಲ್ ಅಂದ್ರೆ ಆಕ್ಚುಯೇಟರ್ಸ್, ಸೆನ್ಸರ್ಸ್, ಅದರ್ ಹಾರ್ಡ್ವೇರ್ ಕಾಂಪೋನೆಂಟ್ಸ್ ಏನಿರುತ್ತೆ ಟು ಫಾರ್ಮ್ ಇಂಡಿವಿಜುವಲ್ ಕಂಟ್ರೋಲ್ ಲೂಪ್ಸ್ ಫಾರ್ ದ ನೆಕ್ಸ್ಟ್ ಲೆವೆಲ್. ಸೊ ಇದು ಬಂದ್ಬಿಟ್ಟು ಬೇಸಿಕ್ ಲೆವೆಲ್ ಅಂಡ್ ಫಸ್ಟ್ ಲೆವೆಲ್ ಇದು. ನೆಕ್ಸ್ಟ್ ಸೆಕೆಂಡ್ ಲೆವೆಲ್ ಮೆಷಿನ್ ಲೆವೆಲ್ ಅಂತ ಏನು CNC ಮೆಷಿನ್ ಟೂಲ್ಸ್ ಅಂಡ್ ಸಿಮಿಲರ್ ಪ್ರೊಡಕ್ಷನ್ ಎಕ್ವಿಪ್ಮೆಂಟ್. ಸೊ CNC ಮೆಷಿನ್ ಆಗಿರ್ಬೋದು ಅವೆಲ್ಲ ಒಂದಷ್ಟು ಬಂದ್ಬಿಟ್ಟು ಆಟೋಮೇಶನ್ ಮಿಷಿನ್ ಲೆವೆಲ್ ಅಲ್ಲಿ ಇರುತ್ತೆ. ಅಲ್ಲಿ ಬಂದ್ಬಿಟ್ಟು ಸೆನ್ಸರ್ ಅಂದ್ರೆ ತುಂಬಾ ಬೇಸಿಕ್ ಒಂದು ಇಂಡಿವಿಜುವಲ್ ಕಾಂಪೋನೆಂಟ್ ಅಥವಾ ಎಕ್ವಿಪ್ಮೆಂಟ್ ಇರುತ್ತೆ. ಇದು ಬಂದ್ಬಿಟ್ಟು ಮಿಷಿನ್ಸ್ ಒಂದು ಸೆಟಪ್ ಅಲ್ಲಿ ಪೂರ್ತಿ ಆಪರೇಷನ್ಸ್ ಮಾಡೋಷ್ಟು ಕೆಪಾಸಿಟಿ ಇರುತ್ತೆ. ಅದನ್ನ ನಾವು ಮೆಷಿನ್ ಲೆವೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಸೆಲ್ ಆರ್ ಸಿಸ್ಟಮ್ ಲೆವೆಲ್ ಅಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಸೆಲ್ ಆರ್ ಸಿಸ್ಟಮ್. ಅಂದ್ರೆ ಯಾವ್ದಾದ್ರು ಒಂದು ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಅಂತ ತಗೊಂಡ್ರೆ CNC ಮೆಷಿನ್ ಒಂದು 5-6 CNC ಮೆಷಿನ್ಸ್ ಇರುತ್ತೆ ವಿತ್ ಡಿಫ್ರೆಂಟ್ ಆಪರೇಷನ್. ಒಂದ್ CNC ಬಂದ್ಬಿಟ್ಟು ಕಟಿಂಗ್ ಇಟ್ರೆ ಇನ್ನೊಂದು ನರ್ಲಿಂಗ್ ಆಪರೇಷನ್ಗೆ ಅಥವಾ ಇನ್ನೊಂದು ಹೋಲ್ ಡ್ರಿಲ್ ಮಾಡ್ಲಿಕ್ಕೆ ಈ ತರ ಬೇರೆ ಬೇರೆದ್ ಇರುತ್ತೆ. ಇದೆಲ್ಲ ಸೇರ್ಕೊಂಡು ಒಟ್ಟಿಗೆ ನಾವ್ ಏನಂತ ಕರಿತೀವಿ ಸೆಲ್ ಆರ್ ಸಿಸ್ಟಮ್ ಲೆವೆಲ್ ಅಂತ ಕರಿತೀವಿ. ಮೋರ್ ದನ್ CNC ಮೆಷಿನ್ಸ್ ಒಂದ್ಗಿನ್ನ ಜಾಸ್ತಿ ಇತ್ತು ಅಂದ್ರೆ ಅದನ್ನ ಸಿಸ್ಟಮ್ ಲೆವೆಲ್ ಅಂತ ಕರಿತೀವಿ. ಇದೇ ರೀತಿ ಎಷ್ಟೊಂದು ಸಿಸ್ಟಮ್ಗಳಿದಾವೆ ಒಂದೇ ಒಂದು ಯೂನಿಟ್ ಅಲ್ಲಿ ಅಂತ ಅಂದ್ರೆ ಅದನ್ನ ನಾವು ಪ್ಲಾಂಟ್ ಲೆವೆಲ್ ಅಂತ ಕರಿತೀವಿ. ಫ್ಯಾಕ್ಟ್ರಿ ಆರ್ ಪ್ರೊಡಕ್ಷನ್ ಸಿಸ್ಟಮ್. ಒಂದು ಫ್ಯಾಕ್ಟ್ರಿ ಅಂತ ತಗೊಂಡ್ರೆ ಅಥವಾ ಪ್ರೊಡಕ್ಷನ್ ಸಿಸ್ಟಮ್ ಅಂತ ತಗೊಂಡ್ರೆ ಅಲ್ಲಿ ಎಷ್ಟೊಂದು ಡಿಫ್ರೆಂಟ್ ವೆರೈಟಿ ಆಫ್ CNC ಮೆಷಿನ್ಸ್ ಅಥವಾ ಒಂದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಗಳಿರುತ್ತೆ. ಅದನ್ನ ನಾವು ಪ್ಲಾಂಟ್ ಲೆವೆಲ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಸ್ಟಮ್ ಲೆವೆಲ್ ಆರ್ ಎಂಟರ್ಪ್ರೈಸ್ ಲೆವೆಲ್ ಅಂತ ಅಂದ್ರೆ ಇಟ್ ಕಾರ್ಪೊರೇಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಅದನ್ನ ನಾವು ಸಿಸ್ಟಮ್ ಲೆವೆಲ್ ಅಂತನಾದ್ರೂ ಬರಿಬಹುದು, ಇಲ್ಲ ಅಂತ ಅಂದ್ರೆ ಎಂಟರ್ಪ್ರೈಸ್ ಲೆವೆಲ್ ಅಂತನಾದ್ರೂ ಬರಿಬಹುದು. ಸೊ ಲೆವೆಲ್ ಅಂದ್ರೆ ಕಾರ್ಪೊರೇಟ್ ಇನ್ಫಾರ್ಮೇಶನ್ ಸಿಸ್ಟಮ್. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಡಿವೈಸ್ ಲೆವೆಲ್ಗೆ ಸೆನ್ಸರ್ಸ್ ಅಥವಾ ಆಕ್ಚುಯೇಟರ್ಸ್ ಅಂತ ತಗೋಬಹುದು. ಮಿಷಿನ್ ಲೆವೆಲ್ಗೆ ಇಂಡಿವಿಜುವಲ್ ಮಷಿನ್ಸ್, ಸೆಲ್ ಆರ್ ಸಿಸ್ಟಮ್ ಲೆವೆಲ್ಗೆ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್, ಪ್ಲಾಂಟ್ ಲೆವೆಲ್ಗೆ ಪ್ರೊಡಕ್ಷನ್ ಸಿಸ್ಟಮ್, ಎಂಟರ್ಪ್ರೈಸ್ ಲೆವೆಲ್ಗೆ ಇನ್ಫಾರ್ಮೇಶನ್ ಡೇಟಾಬೇಸ್. ಫಸ್ಟ್ ಡಯಾಗ್ರಾಮ್ ಬರೀರಿ. ಅದಾದ್ಮೇಲೆ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗಿ ಇದಿಷ್ಟು ಪಾಯಿಂಟ್ಸ್ ಏನೇನ್ ಬರ್ಸಿದ್ದೀನಿ. ಇದಾದ್ಮೇಲೆ ಇದು ಎಕ್ಸಾಂಪಲ್ಸ್ ಕೊಡ್ತಾ ಬನ್ನಿ. ಇಷ್ಟು ಬರೆದ್ರೆ ನಿಮಗೆ 10 ಮಾರ್ಕ್ಸ್ ಸಿಗುತ್ತೆ. ಇನ್ನೇನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮ್ ಬ್ಯಾಕ್ ವಿತ್ ದ ಕಮೆಂಟ್ಸ್. ಐ ವಿಲ್ ಬಿ replying to your comments. Thank you for watching this video. All the best for your exam. ಚೆನ್ನಾಗಿ ಬರೀರಿ, ಎಲ್ಲರೂ ಪಾಸ್ ಆಗಿ ಅಂತ ಹೇಳ್ತೀನಿ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಥ್ಯಾಂಕ್ ಯು.